ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 2024ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಒಲಿಂಪಿಕ್ ಕಂಚಿನ ಪದಕ ವಿಜೇತ ಸ್ವಪ್ನಿಲ್ ಕುಸಾಲೆ ಇವರು ಎಷ್ಟು ಮೀಟರ್ ಏರ್ ರೈಫಲ್ ಈ ಒಂದು ಗೇಮ್ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಅಂತೇಳಿ? ಸರಿಯಾದ ಉತ್ತರ 50 ಮೀಟರ್. 50 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಸ್ವಪ್ನಿಲ್ ಕುಸಾಲೆ ಅವರು 2024ರಲ್ಲಿ ಏನು ಪ್ಯಾರಿಸ್ ಅಲ್ಲಿ ಒಲಿಂಪಿಕ್ ಆಯ್ತಲ್ಲ ಇತ್ತೀಚೆಗೆ, ಈ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಕಂಚಿನ ಪದಕವನ್ನು ಗೆದ್ಕೊಂಡ್ರು. ಭಾರತ ಈ ಒಂದು ಒಲಿಂಪಿಕ್ನಲ್ಲಿ ಒಟ್ಟು 6 ಒಲಿಂಪಿಕ್ ಪದಕಗಳನ್ನು ಗೆದ್ಕೊಳ್ತು. ಅದರಲ್ಲಿ ಹೈಯೆಸ್ಟ್ ಅಂದರೆ 1 ಬೆಳ್ಳಿ ಪದಕ, ಉಳಿದವು 5 ಕಂಚಿನ ಪದಕ. ಸೊ ಈ ಬೆಳ್ಳಿಯ ಪದಕವನ್ನು ಗೆದ್ಕೊಂಡಿದ್ದು ಯಾರು ಕೇಳಿದ್ರೆ ನೀರಜ್ ಚೋಪ್ರಾ. ಸೊ ಈ ನೀರಜ್ ಚೋಪ್ರಾ ಭಾರತದ ಜಾವ್ಲಿನ್ ಪಟು ಆಗಿದ್ದಾರೆ, ಜಾವ್ಲಿನ್ ತಾರೆ ಆಗಿದ್ದಾರೆ. ಇತ್ತೀಚೆಗೆ ಯಾವ ದೇಶವು ವಿಂಡ್ ಡೆಮನ್ ಎಂಬ ಮಿಸೈಲ್ ಅನ್ನು ಲಾಂಚ್ ಮಾಡ್ತು? ವಿಂಡ್ ಡೆಮನ್ ಎನ್ನುವಂಥ ಮಿಸೈಲ್ ನೋಡಿ, ಈ ಒಂದು ಮಿಲಿಟರಿ ಎಕ್ಸಸೈಸ್ ಮತ್ತು ಕೆಲವೊಂದು ಮಿಸೈಲ್ಗಳನ್ನು ಲಾಂಚ್ ಮಾಡಿದ ಸಂದರ್ಭದಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗುತ್ತೆ ಅದು. ಸೊ ವಿಂಡ್ ಡೆಮನ್ ಅನ್ನುವಂಥ ಮಿಸೈಲನ್ನು ಲಾಂಚ್ ಮಾಡಿದಂತಹ ದೇಶ ಯಾವುದು ಕೇಳಿದ್ರೆ ಇಸ್ರೇಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಏನಿದು ವಿಂಡ್ ಡೆಮನ್ ಮಿಸೈಲ್ ಅಂತ ಕೇಳಿದ್ರೆ, ಈ ವಿಂಡ್ ಡೆಮನ್ ಮಿಸೈಲ್ ಇದೆಯಲ್ಲ, ಏರ್ ಟು ಸರ್ಫೇಸ್ ಮಿಸೈಲ್ ಆಗಿದೆ. ಇದು ಏರ್ ಟು ಸರ್ಫೇಸ್ ಮಿಸೈಲ್ ಆಗಿರುವಂಥದ್ದು, ಏರ್ ಟು ಸರ್ಫೇಸ್ ಮಿಸೈಲ್. CRES ಇದರ ಅಸೆಸ್ಮೆಂಟ್ ಪ್ರಕಾರ ಭಾರತದ ಯಾವ ನಗರ ಅತ್ಯಂತ ಕಲುಷಿತ ನಗರವಾಗಿದೆ? ಸೊ ಸರಿಯಾದ ಉತ್ತರ ಬರ್ನಿ ಹಾಟ್. ಸೊ ಈ ಬರ್ನಿ ಹಾಟ್ ನಗರ ಎಲ್ಲಿ ಇದೆ ಕೇಳಿದ್ರೆ ಇದು ಮೇಘಾಲಯದಲ್ಲಿದೆ, ಮೇಘಾಲಯ ರಾಜ್ಯದಲ್ಲಿದೆ. ಅತ್ಯಂತ ಕಲುಷಿತ ನಗರ ಇದು. ಇನ್ನು 2ನೇ ಸ್ಥಾನದಲ್ಲಿ, ಫಸ್ಟ್ ಪ್ಲೇಸಲ್ಲಿ ಅತ್ಯಂತ ಕಲುಷಿತ ನಗರ ಅಂತೇಳಿ ಬರ್ನಿ ಹಾಟ್ ಗುರುತಿಸ್ಕೊಂಡ್ರೆ, 2ನೇ ಸ್ಥಾನದಲ್ಲಿ ಫರೀದಾಬಾದ್, ಹಾಗೇನೆ 3ನೇ ಸ್ಥಾನದಲ್ಲಿ ನವದೆಹಲಿ ಇದೆ. ಆಕ್ಚುಲಿ ಏನು ಅಸೆಸ್ಮೆಂಟ್ ಇದು? ಕ್ರಿಯೇಸ್ ಮಾಡಿರುವಂತಹ ಈ ಒಂದು ರಿಪೋರ್ಟ್ ಅಸೆಸ್ಮೆಂಟ್ ಏನು ಕೇಳಿದ್ರೆ ಇದು ಮಿಡ್ ಆನ್ಯುವಲ್ ಏರ್ ಕ್ವಾಲಿಟಿ ಅಸೆಸ್ಮೆಂಟ್ 2024. ನೋಡಿ, ಇದು ಏನು ಅಸೆಸ್ಮೆಂಟ್ ಅಂತ ಕೇಳಿದ್ರೆ ಮಿಡ್ ಆನ್ಯುವಲ್ ಏರ್ ಕ್ವಾಲಿಟಿ ಅಸೆಸ್ಮೆಂಟ್ 2024. ಯಾವ ಒಂದು ಪ್ಲೇಸಲ್ಲಿ ಶುದ್ಧವಾದ ಗಾಳಿ ಇದೆ ಅದರ ಒಂದು ಅಸೆಸ್ಮೆಂಟ್. ಅದರಲ್ಲಿ ಅತ್ಯಂತ ಕಲುಷಿತ ನಗರ ಅಂದರೆ ಕೊನೆಯ ಪ್ಲೇಸಲ್ಲಿ ಇರುತ್ತೆ ಈ ಒಂದು ಶುದ್ಧವಾದ ಗಾಳಿಯ ನಗರಗಳ ಪಟ್ಟಿಯಲ್ಲಿ. ಬರ್ನಿ ಹಾಟ್ ಅತ್ಯಂತ ಕಲುಷಿತ ನಗರ ಅಂತೇಳಿ ಘೋಷಣೆ ಮಾಡಲಾಯಿತು. ಇದು ಮೇಘಾಲಯ ರಾಜ್ಯದಲ್ಲಿದೆ. ಒಲಿಂಪಿಕ್ ಸ್ವರ್ಣ ಪದಕ ವಿಜೇತ ಅರ್ಷದ್ ನದೀಮ್ ಅವರಿಗೆ ಯಾವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು? ಸರಿಯಾದ ಉತ್ತರ ಹಿಲಾಲ್ ಎ ಇಮ್ತಿಯಾಜ್ ಎನ್ನುವಂಥ ಒಂದು ಗೌರವ ಪುರಸ್ಕಾರವನ್ನು ನೀಡಲಾಯಿತು. ಇದು ಪಾಕಿಸ್ತಾನದ 2ನೇ ಅತ್ಯುಚ್ಚ ನಾಗರಿಕ ಪುರಸ್ಕಾರ. ಪಾಕಿಸ್ತಾನ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಆನರ್ ಇದು. ಸುಮಾರು 32 ವರ್ಷದ ನಂತರ ಪಾಕ್ಗೆ ಈ ಒಂದು ಒಲಿಂಪಿಕ್ ಮೆಡಲ್ ದೊರಕಿದ್ದು. ಇನ್ನು ಈ ಒಂದು ಗೌರವಕ್ಕೆ ಪಾತ್ರರಾದಂಥ ಅರ್ಷದ್ ನದೀಮ್ ಅವರಿಗೆ ಹಿಲಾಲ್ ಎ ಇಮ್ತಿಯಾಜ್ ಅಂತೇಳಿ ಗೌರವವನ್ನು ಕೊಡಲಾಯಿತು, ಪುರಸ್ಕಾರವನ್ನು ನೀಡಲಾಯಿತು. ಇನ್ನು ಈ ಅರ್ಷದ್ ನದೀಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರೊಬ್ಬ ಜಾವಲಿನ್ ತಾರೆ. ಸೊ ಇವರು ಈ 2024 ಪ್ಯಾರಿಸ್ ಒಲಿಂಪಿಕ್ನಲ್ಲಿ 92.97 ಮೀಟರ್ ಜಾವ್ಲಿನನ್ನು ಎಸೆಯೋದ್ರ ಮೂಲಕ ಚಿನ್ನದ ಪದಕವನ್ನು ಪಡ್ಕೊಳ್ತಾರೆ. ನಾನು ಆಗಲೇ ಹೇಳಿದಾಗೆ ನೀರಜ್ ಚೋಪ್ರಾ ಅವರು ಬೆಳ್ಳಿಯ ಪದಕವನ್ನು ಪಡ್ಕೊಂಡ್ರು. ಸೊ ಈ ಚಿನ್ನದ ಪದಕ ಪಡೆದಿರುವಂತಹ ಅರ್ಷದ್ ನದೀಮ್ ಅವರಿಗೆ ಪಾಕಿಸ್ತಾನದ 2ನೇ ಅತ್ಯುಚ್ಚ ನಾಗರಿಕ ಪುರಸ್ಕಾರವಾದ
ಹಿಲಾಲ್ ಎ ಇಮ್ತಿಯಾಜ್ ಎನ್ನುವಂತಹ ಗೌರವ ನೀಡಲಾಯಿತು. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ AAI ಅಂತ ನಾವೇನು ಕರಿತೀವಲ್ಲ, ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಎಂ ಸುರೇಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಂ ಸುರೇಶ್ ಅವರು ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದರ ಬಗ್ಗೆ ಮಾತಾಡೋದಾದ್ರೆ ಇದು 1 ಏಪ್ರಿಲ್ 1995ರಲ್ಲಿ ಪ್ರಾರಂಭ ಆಯ್ತಿದ್ದು ಪ್ರಾರಂಭ. ಸೊ ಇದರ ಕೇಂದ್ರ ಸ್ಥಾನ ಇರೋದು ಎಲ್ಲಿ ಕೇಳಿದ್ರೆ, ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ನವದೆಹಲಿಯಲ್ಲಿ. ಸೊ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ನಾವು ಆಗಲೇ ಹೇಳಿದಾಗೆ ಅದರ ಅಧ್ಯಕ್ಷರು, ನೂತನ ಅಧ್ಯಕ್ಷರು ಎಂ ಸುರೇಶ್. ಮನು ಬಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಇವರು ಒಲಿಂಪಿಕ್ನಲ್ಲಿ ಯಾವ ಪದಕವನ್ನು ಗೆದ್ಕೊಂಡ್ರು? ಸರಿಯಾದ ಉತ್ತರ ಇವರು ಕಂಚಿನ ಪದಕವನ್ನು ಗೆದ್ಕೊಂಡ್ರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ಈವೆಂಟ್ ಅಲ್ಲಿ ಗೆದ್ಕೊಂಡ್ರು ಕೇಳಿದ್ರೆ 10 ಮೀಟರ್ ಏರ್ ರೈಫಲ್ ಏರ್ ಪಿಸ್ತೂಲ್, 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಇವರಿಗೆ ಈ ಒಂದು ಜೋಡಿಗೆ ಮನು ಬಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಜೋಡಿಗೆ ಕಂಚಿನ ಪದಕ ಸಿಕ್ತು. ಇನ್ನು ಮನು ಬಾಕರ್ ಬಗ್ಗೆ ಹೇಳೋದಾದ್ರೆ ಮನು ಬಾಕರ್ ಇದುವರೆಗೆ ನಡೆದಿರುವಂತಹ ಎಲ್ಲ ಒಲಿಂಪಿಕ್ಗಳಲ್ಲಿ ಒಂದು ಒಲಿಂಪಿಕ್ನಲ್ಲಿ 2 ಪದಕವನ್ನು ಪಡೆದ ಏಕೈಕ ಮಹಿಳೆ ಯಾರು? ಮನು ಬಾಕರ್. 2024ನೇ ಸಾಲಿನ ಮಹಿಳೆಯರ ಏಷ್ಯಾ ಕಪ್ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ. ಈ ಒಂದು ಫೈನಲ್ ಪಂದ್ಯದಲ್ಲಿ ಭಾರತವನ್ನು ಸೋಲಿಸಿ 2024 ಏಷ್ಯಾ ಕಪ್ ಅನ್ನು ಗೆದ್ಕೊಳ್ತು. ಇದರಲ್ಲಿ 2 ಅಂಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನು ಕೇಳಿದ್ರೆ ಪ್ಲೇಯರ್ ಆಫ್ ದ ಫೈನಲ್ ಮ್ಯಾಚ್. ಸೊ ಪ್ಲೇಯರ್ ಆಫ್ ದ ಫೈನಲ್ ಮ್ಯಾಚ್ ಯಾರು ಅಂತ ಕೇಳಿದ್ರೆ ಸಮರ ವಿಕ್ರಮೆ. ಇವರು ಶ್ರೀಲಂಕಾದವರು. ಇನ್ನು ಮ್ಯಾನ್ ಆಫ್ ದ ಸೀರೀಸ್ ಅಥವಾ ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ಮ್ಯಾನ್ ಆಫ್ ದ ಸೀರೀಸ್ ಅಂತ ನಾವು ಬಾಯ್ಸಿಗೆ ಹೇಳ್ತೀವಿ ಸರ್. ನಮಗೆ ಇದನ್ನು ನಾವು ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ಈ ಟೂರ್ನಮೆಂಟ್ನ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಈ ಪದಕವನ್ನು ಗೆದ್ದುಕೊಂಡವರು ಯಾರು ಕೇಳಿದ್ರೆ ಚಮರಿ ಅಟ್ಟಪಟ್ಟು. ಹೆಸರು ನೋಡಿದ್ರೆ ಗೊತ್ತಾಗತ್ತೆ ನಮಗಿದು ಶ್ರೀಲಂಕಾದ ಹೆಸರು ಅಂತೇಳಿ. ಸೊ ಚಮರಿ ಅಟ್ಟಪಟ್ಟು. UPSC ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪ್ರೀತಿ ಸುದಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸುಡಾನ್ ಆಗಿದೆ ಇದು, ಪ್ರೀತಿ ಸುದಾನ್. ನೀತಿ ಆಯೋಗದ 9ನೇ ಸಮ್ಮೇಳನದ ಥೀಮ್ ಏನಾಗಿತ್ತು? ಸರಿಯಾದ ಉತ್ತರ ಇದರ ಥೀಮ್ ವಿಕಸಿತ ಭಾರತ ಎಟ್ 2047, ವಿಕಸಿತ ಭಾರತ. ಸೊ ನೀತಿ ಆಯೋಗದ ಈ 9ನೇ ಸಮ್ಮೇಳನದ ಥೀಮ್ ಯಾಕೆ 2047 ವಿಕಸಿತ ಭಾರತ ಅಂತ ಆಗಿತ್ತು ಹೇಳಿದ್ರೆ 2047 ಹೊತ್ತಿಗೆ ಭಾರತವನ್ನ ಡೆವಲಪ್ಡ್ ಕಂಟ್ರಿ ಅಥವಾ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಗೆ ಸೇರಿಸುವ ಗುರಿ. ಈಗ ಅಭಿವೃದ್ಧಿಶೀಲ ಇದೆ, 47 ಹೊತ್ತಿಗೆ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಗೆ ಸೇರಿಸುವ ಗುರಿ, ಒಂದು ದೀರ್ಘಕಾಲೀನ ಗುರಿಯನ್ನು ಇಟ್ಕೊಂಡು 2024 ನೀತಿ ಆಯೋಗದ 9ನೇ ಸಮ್ಮೇಳನದ ಥೀಮ್ ಅನ್ನ ವಿಕಸಿತ ಭಾರತ ಎಟ್ 2047 ಅಂತೇಳಿ ಥೀಮ್ ಇಡಲಾಗಿತ್ತು. ಇತ್ತೀಚೆಗೆ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ಮೊಯಿ ಡ್ಯಾಮ್ಸ್, ಈ ಮೊಯಿ ಡ್ಯಾಮ್ಸ್ ಯಾವ ರಾಜ್ಯದಲ್ಲಿದೆ ಕೇಳ್ತಾರೆ. ಸರಿಯಾದ ಉತ್ತರ ಇದು ಅಸ್ಸಾಂನಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅಸ್ಸಾಂನಲ್ಲಿರುವಂಥದ್ದು. ಇನ್ನು ಯುನೆಸ್ಕೋ ಬಗ್ಗೆ ಹೇಳೋದಾದ್ರೆ ಯುನೆಸ್ಕೋ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ.
ಯುನೆಸ್ಕೋ ಇದೆಯಲ್ಲ, ಇದು 26 ಜನವರಿ, ಇದು ಅಸ್ಸಾಂ ಬಗ್ಗೆ ಇರುವಂಥದ್ದು. ಯುನೆಸ್ಕೋ ಬಗ್ಗೆ ಮತ್ತೆ ನೋಡೋಣ. ಸೊ ಅಸ್ಸಾಂ ಬಗ್ಗೆ ನೋಡೋದಾದ್ರೆ, ಅಸ್ಸಾಂ ರಾಜ್ಯ ಇದೆಯಲ್ಲ 26 ಜನವರಿ 1950ರಲ್ಲಿ ಸ್ಥಾಪನೆ ಆಯಿತು. ಸೊ ಅಸ್ಸಾಂ ರಾಜ್ಯದ ರಾಜಧಾನಿ ಡಿಸ್ಪುರ್. ಅಸ್ಸಾಂ ಡಿಸ್ಪುರ್ ಅಂತೀವಲ್ಲ, ಸೊ ಡಿಸ್ಪುರ್. ಸೊ ಇದರ ಚೀಫ್ ಮಿನಿಸ್ಟರ್ ಹೇಮಂತ ಬಿಶ್ವ ಶರ್ಮಾ. ಹೇಮಂತ ಬಿಸ್ವ ಶರ್ಮಾ ಇದಾರಲ್ಲ, ಪ್ರಸ್ತುತ ಇದರ ಅಸ್ಸಾಂನ ಚೀಫ್ ಮಿನಿಸ್ಟರ್. ಜಿಷ್ಣುದೇವ ವರ್ಮಾ ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರಾಗಿ ಆಯ್ಕೆ ಆದರು? ಸರಿಯಾದ ಉತ್ತರ ತೆಲಂಗಾಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ತೆಲಂಗಾಣ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, SIDBI ಅಂತೀವಲ್ಲ, ಸ್ಮಾಲ್ ಸಿಡ್ಬಿ ಅಂತ ಕರಿತೀವಿ ನಾವು ಶಾರ್ಟ್ ಆಗಿ. ಸೊ ಸಿಡ್ಬಿ ಅಥವಾ SIDBI ಅಥವಾ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದರ ನೂತನ ಅಧ್ಯಕ್ಷರು ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮನೋಜ್ ಮಿತ್ತಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಮನೋಜ್ ಮಿತ್ತಲ್. ಸೊ ಈ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ಇದು 1990 ಏಪ್ರಿಲ್ 2ರಂದು ಶುರುವಾಯಿತು, 2ರಂದು ಪ್ರಾರಂಭ ಆಯಿತು. ಹಾಗೆಯೇ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಉತ್ತರ ಪ್ರದೇಶದ ಲಕ್ನೋದಲ್ಲಿ. ಉತ್ತರ ಪ್ರದೇಶ ರಾಜ್ಯದ ಲಕ್ನೋನಲ್ಲಿ ಇದರ ಕೇಂದ್ರ ಕಚೇರಿ ಇರುವಂಥದ್ದು. 2024ನೇ ವಿಶ್ವ ಅಂತರಿಕ್ಷ ಪುರಸ್ಕಾರ ಕೆಳಗಿನ ಯಾವುದಕ್ಕೆ ಸಿಕ್ತು? ಸರಿಯಾದ ಉತ್ತರ ಆಪ್ಷನ್ ಡಿ, ಚಂದ್ರಯಾನ 3 ಮಿಷನ್. ಚಂದ್ರಯಾನ 3 ಮಿಷನ್ಗೆ 2024ನೇ ಸಾಲಿನ ವಿಶ್ವ ಅಂತರಿಕ್ಷ ಪುರಸ್ಕಾರ ಸಿಕ್ತು. ಇದು ಆ್ಯಕ್ಚುಲಿ ಲಾಂಚ್ ಆಗಿದ್ದು, ಚಂದ್ರಯಾನ 3 ಇದೆಯಲ್ಲ, ಇದ್ರ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳ್ತಾರೆ. ಜುಲೈ 14, 2023ರಲ್ಲಿ ಇದು ಲಾಂಚ್ ಆಗಿದ್ದು. ಇದ್ರ ಬಗ್ಗೆ ಇರುವಂಥ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಕೇಳಿದ್ರೆ, ಇದು ಉಡಾವಣೆ ಮಾಡಿದಂಥ ರಾಕೆಟ್ ಯಾವುದು ಅಂತೇಳಿ, LVM-3 ಉಡಾವಣೆ ಮಾಡಿದಂತಹ ರಾಕೆಟ್. ಎಲ್ಲಿಂದ ಉಡಾವಣೆ ಮಾಡಿದ್ರು? ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಸತೀಶ್ ಧವನ್ ಸ್ಪೇಸ್ ಸೆಂಟರ್, ಶ್ರೀಹರಿಕೋಟ್. ಹಾಗಾದ್ರೆ ಇದರ ಲ್ಯಾಂಡರ್ ಯಾವುದು ಕೇಳಿದ್ರೆ ವಿಕ್ರಮ್. ತುಂಬ ಸರಿ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆ ಇದು, ಲ್ಯಾಂಡರ್ ವಿಕ್ರಮ್. ಹಾಗಾದ್ರೆ ರೋವರ್ ಯಾವುದು ಕೇಳಿದ್ರೆ, ಇದನ್ನ ಲಾಂಚ್ ಮಾಡಿದಂಥ ರೋವರ್ ಪ್ರಜ್ಞಾನ್. ಸೊ ಈ ಎಲ್ಲ ಅಂಶಗಳು ಗೊತ್ತಿರಲಿ. ಉಡಾವಣೆ ಮಾಡಿದಂಥ ರಾಕೆಟ್, ಯಾವ ಪ್ಲೇಸಿಂದ ಉಡಾವಣೆ ಮಾಡಿದ್ರು, ಉಡಾವಣೆ ಮಾಡಲು ಬಳಸಿದಂಥ ಲ್ಯಾಂಡರ್ ಮತ್ತು ಬಳಸಿದಂಥ ರೋವರ್, ಇವೆಲ್ಲವೂ ಗೊತ್ತಿರಲಿ. ಸೊ ಚಂದ್ರಯಾನ 3 ಮಿಷನ್ಗೆ ವಿಶ್ವ ಅಂತರಿಕ್ಷ ಪುರಸ್ಕಾರ 2024 ಅವಾರ್ಡ್ ಸಿಕ್ತು. ಯಾವ ರಾಜ್ಯದಲ್ಲಿ ನೀತಿ ಆಯೋಗವು ಥಿಂಕ್ ಟ್ಯಾಂಕ್ ಗ್ರಿಟ್ ಅನ್ನು ಶುರು ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಗುಜರಾತ್. ಗುಜರಾತ್ನಲ್ಲಿ ನೀತಿ ಆಯೋಗ ಥಿಂಕ್ ಟ್ಯಾಂಕ್ ಗ್ರಿಟ್ ಅನ್ನು ಶುರು ಮಾಡಿತು. ಆ್ಯಕ್ಚುಲಿ ಏನಿದು ಗ್ರಿಟ್ ಅಂತ ಕೇಳಿದ್ರೆ ಹೆಸರಲ್ಲ ಇದೆ. ಗ್ರಿಟ್ ಅಂದರೆ ಗುಜರಾತ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಗುಜರಾತ್ ಸ್ಟೇಟ್ ಇನ್ಸ್ಟಿಟ್ಯೂಷನ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಇದು ಗ್ರಿಟ್ ಅಂದರೆ. ಗ್ರಿಟ್ ಅಂದರೆ ಇದು ಗೊತ್ತಿಲ್ಲ ನಿಮಗೆ. ಸೊ ಗುಜರಾತ್ನ ಪ್ರಸ್ತುತ CM ಯಾರು ಕೇಳಿದ್ರೆ ಭೂಪೇಂದ್ರ ಪಟೇಲ್. ನಿಕೋಲಸ್ ಮದೋರು ಇವರು ಕೆಳಗಿನ ಯಾವ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ವೆನೆಜುವೆಲಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ವೆನೆಜುವೆಲಾ. ಸೊ ಈ ವೆನೆಜುವೆಲಾದ ಬಗ್ಗೆ ಹೇಳೋದಾದ್ರೆ ಇದರ ರಾಜಧಾನಿ ಕಾರಕಾಸ್.
ಕಾರಕಾಸ್ ಇದರ ರಾಜಧಾನಿ. ಇದರ ಕರೆನ್ಸಿ ಯಾವುದು ಕೇಳಿದ್ರೆ ವೆನೆಜುವೆಲಿಯನ್ ಬೋಲಿವರ್ ಅಂತೇಳಿ. ವೆನೆಜುವೆಲಿಯನ್ ಬೋಲಿವರ್ ಇದರ ಕರೆನ್ಸಿ. ಅಯೋಧ್ಯ ರಾಮಲಲ್ಲ ಇದು ರಾಮಲಲ್ಲ ಚಿತ್ರವನ್ನು ಅಂಚೆ ಸ್ಟಾಂಪ್ನಲ್ಲಿ ಮುದ್ರಿಸಿದ ಮೊದಲ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಲಾವೋಸ್. ಹಮ್ಜಾಜ್ ಹಜ್ರಿ ಅವರು ಇತ್ತೀಚೆಗೆ ಯಾವ ದೇಶದ ನೂತನ ಉಪರಾಷ್ಟ್ರಪತಿಗಳಾಗಿ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಇಂಡೋನೇಷಿಯಾ. ಆ್ಯಕ್ಚುಲಿ ಏನು ಕೇಳಿದ್ರೆ ಆಯ್ಕೆ ಆದ್ರಲ್ಲ, ಇದು ಇತ್ತೀಚೆಗೆ ಡೆತ್ ಆದವರು. ಇವರು ಆಯ್ಕೆ ಆಗಿದ್ರು ಬಟ್ ನಿಧನರಾದರು. ಸುಹೇಲ್ ಎಜಾಜ್ ಖಾನ್ ಇವರು ಯಾವ ದೇಶಕ್ಕೆ ಭಾರತದ ನೂತನ ರಾಯಭಾರಿಗಳಾಗಿ ಆಯ್ಕೆಯಾದರು? ನೋಡಿ, ಪ್ರಪಂಚದ ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲಿ ಭಾರತದ ರಾಯಭಾರ ಕಚೇರಿಗಳಿದ್ದಾವೆ. ರಾಯಭಾರ ಕಚೇರಿಗಳು, ಅಂಬಾಸಿಡರ್ ಆಫೀಸ್ ಅಂತೀವಿ. ಇವ್ರ ಕೆಲಸ ಏನಂದರೆ ಭಾರತದಿಂದ ಆ ದೇಶಕ್ಕೆ ಪ್ರವಾಸ ಹೋಗುವಂತಹ, ಭಾರತದಿಂದ ಆ ದೇಶಕ್ಕೆ ಉದ್ಯೋಗಕ್ಕೆ ಹೋಗುವಂತಹ ಜನರಿಗೆ, ಭಾರತೀಯರಿಗೆ ವೀಸಾ ಪಾಸ್ಪೋರ್ಟ್ ರಿಲೇಟೆಡ್ ಆಗಿ ಅವರಿಗೆ ಹೆಲ್ಪ್ ಮಾಡುವಂತಹ, ಅವರಿಗೆ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಕೊಂಡು ಆ ದೇಶದ ಸರ್ಕಾರ ಜೊತೆಗೆ ಕಾಂಟ್ಯಾಕ್ಟ್ ಇದ್ದು ಭಾರತೀಯರಿಗೆ ಅನುಕೂಲ ಮಾಡಿಕೊಡುವಂಥ ಉದ್ದೇಶವನ್ನು ಹೊಂದಿರುತ್ತೆ ಈ ರಾಯಭಾರ ಕಚೇರಿಗಳು. ಸೊ ಸುಹೇಲ್ ಎಜಾಜ್ ಖಾನ್ ಇವರು ಭಾರತಕ್ಕೆ ಯಾವ ದೇಶದ ನೂತನ ರಾಯಭಾರಿಗಳಾದರು ಅಂತ ಕೇಳಿದ್ರೆ ಯಮನ್ ದೇಶಕ್ಕೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಕ್ಕರೆ ಕಾಯಿಲೆಯ ಸಂಶೋಧನೆಗಾಗಿ ಇತ್ತೀಚೆಗೆ ಯಾರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ತು? ಸರಿಯಾದ ಉತ್ತರ ಜಿತೇಂದ್ರ ಸಿಂಹ. ಆ್ಯಕ್ಚುಲಿ ಇವರು ಕೇಂದ್ರ ಮಂತ್ರಿ, ಇವರಿಗೆ ಈ ಅವಾರ್ಡ್ ಆಯಿತು. ಬ್ರೇಕಿಂಗ್ ರಾಕ್ಸ್ ಅಂಡ್ ಬ್ಯಾರಿಯರ್ಸ್ ಎನ್ನುವಂತಹ ಪ್ರಸಿದ್ಧ ಪುಸ್ತಕ, ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದ್ದ ಪುಸ್ತಕ ಇದು. ಇದರ ಲೇಖಕರು ಯಾರು? ಸರಿಯಾದ ಉತ್ತರ ಸುದೀಪ್ ಸೇನಗುಪ್ತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ದೇಶವು 2025ನೇ ಸಾಲಿನ T20 ಪುರುಷರ ಏಷ್ಯಾ ಕಪ್ ಅನ್ನು ಆಯೋಜನೆ ಮಾಡುತ್ತೆ? ಸರಿಯಾದ ಉತ್ತರ ಭಾರತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಸೂದ್ ಫೆಜಸ್ಕಿಯಾನ್ ಯಾವ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು? ಮಸೂದ್ ಫೆಜಸ್ಕಿಯಾನ್. ಸರಿಯಾದ ಉತ್ತರ ಇರಾನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇರಾನ್ ಬಗ್ಗೆ ಹೇಳೋದಾದ್ರೆ ಇರಾನ್ನ ರಾಜಧಾನಿ ತೆಹರಾನ್. ಹಾಗೇನೆ ಕರೆನ್ಸಿ ರಿಯಾಲ್ ಇದರ ಕರೆನ್ಸಿ. ಯಾವ ರಾಜ್ಯವು ಗೋಯಂ ವಿನಾಮೂಲ್ಯ ವಿಸಾ ಯುವಜಾನ್ ಎನ್ನುವಂಥ ಯೋಜನೆಯನ್ನು ಪ್ರಾರಂಭ ಮಾಡ್ತು? ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ ರಾಜ್ಯ. ಏನಿದು ಯೋಜನೆ? ವಿಚಿತ್ರವಾಗಿದೆಯಲ್ಲ ಹೆಸರು ಕೇಳಿದ್ರೆ. ವೆರಿ ಸಿಂಪಲ್. ಈ ಯೋಜನೆ ಸೋಲಾರ್ ರೂಫ್ ಟಾಪ್ ಅನ್ನು ಹೆಚ್ಚಿಸುವಂಥ ಯೋಜನೆ ಆಗಿದೆ. ಸೋಲಾರ್ ರೂಫ್ ಟಾಪ್ ಏನು ಕೇಳಿದ್ರೆ ಪ್ರತಿ ಮನೆಗಳ ಮೇಲೆ ಸೋಲಾರ್ ಅನ್ನು ಅಳವಡಿಕೆ ಮಾಡುವುದು ಮತ್ತು ಆ ಮೂಲಕ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಒಂದು ವಿಶಿಷ್ಟವಾದ ಯೋಜನೆ ಇದು. ಗೋವಾ ಸರ್ಕಾರದ್ದು ಗೋಯಂ ವಿನಾಮೂಲ್ಯ ವಿಸಾ ಯವಜಾನ್ ಎನ್ನುವಂಥ ಯೋಜನೆ. ಇತ್ತೀಚೆಗೆ ಯಾವ ಬ್ಯಾಂಕ್ ಸೇವಾ ಚಾಟ್ ಬಾಟ್ ಎನ್ನುವಂಥ ಸೇವೆಯನ್ನು ಲಾಂಚ್ ಮಾಡಿತು? ಸೇವಾ ಚಾಟ್ ಬಾಟ್ ಎನ್ನುವಂಥ ಸೇವೆ ಇದು. ಇದನ್ನು ಲಾಂಚ್ ಮಾಡಿದಂಥ ಬ್ಯಾಂಕ್ ಯಾವುದು ಕೇಳಿದ್ರೆ ಸೆಬಿ, ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಸೆಬಿ ಇದೆಯಲ್ಲ, ಸೆಬಿ ಬಗ್ಗೆ ಹೇಳೋದಾದರೆ ಇದು 1988 ಶುರುವಾಯಿತು. 1988 ಏಪ್ರಿಲ್ 12 ಅಲ್ಲಿ ಶುರುವಾಗಿದ್ದು. ಸೊ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. 2027ನೇ ಸಾಲಿನ ಏಷ್ಯಾ ಕಪ್ ಅನ್ನು ಯಾವ ದೇಶ ಆಯೋಜನೆ ಮಾಡುತ್ತೆ? ಸರಿಯಾದ ಉತ್ತರ ಬಾಂಗ್ಲಾದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡೈರೆಕ್ಟರ್ ಜನರಲ್ ಆಫ್ ಮೆಡಿಕಲ್ ಸರ್ವಿಸಸ್ ಆಗಿ ಆಯ್ಕೆಯಾದ ಭಾರತದ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ಸಾಧನಾ ಸಕ್ಸೇನಾ ನಾಯರ್. ಇಂಪಾರ್ಟೆಂಟ್ ಕ್ವಶನ್ ಆಗುತ್ತಿದ್ದು. ಫಸ್ಟ್ ಇಂಡಿಯನ್ ವುಮೆನ್ ಅವರು ಡೈರೆಕ್ಟರ್ ಜನರಲ್ ಆಫ್ ಮೆಡಿಕಲ್ ಸರ್ವಿಸಸ್ ಆಗಿ ಆಯ್ಕೆಯಾದವರು.
ರುವಾಂಡ ದೇಶಕ್ಕೆ ಭಾರತದ ನೂತನ ಹೈಕಮಿಷನರ್ ಆಗಿ ಆಯ್ಕೆಯಾದವರು ಯಾರು? ರುವಾಂಡ ದೇಶದ ನೂತನ ಹೈಕಮಿಷನರ್ ಭಾರತದಲ್ಲ. ಸರಿಯಾದ ಉತ್ತರ ಮೃದು ಪವನ್ ದಾಸ್. ಸಂಜಯ್ ಶುಕ್ಲಾ ಇವರು ಕೆಳಗಿನ ಯಾವ ಬ್ಯಾಂಕಿನ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಎಂ ಡಿ ಆಗಿ ಆಯ್ಕೆಯಾದರು? ಸರಿಯಾದ ಉತ್ತರ NHB. NHB ಅಂದರೆ ಏನು ಆಕ್ಚುಲಿ ಕೇಳಿದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಸೊ ಈ NHB ಇದೆಯಲ್ಲ, NHB ಯ ನೂತನ ಅಧ್ಯಕ್ಷರಾಗಿ, ನೂತನ ಡೈರೆಕ್ಟರ್ ಆಗಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸಂಜಯ್ ಶುಕ್ಲಾ ಆಯ್ಕೆ ಆಗ್ತಾರೆ. ಇದು NSB ಇದೆಯಲ್ಲ 1988 ಜುಲೈ 9ರಂದು ಶುರುವಾಯಿತು. ಇದರ ಕೇಂದ್ರ ಕಚೇರಿ ಇರೋದು ಜುಲೈನಲ್ಲಿ, ನವದೆಹಲಿಯಲ್ಲಿ. ಕೆಳಗಿನ ಯಾರು CBDTಯ ನೂತನ ಸದಸ್ಯರಾಗಿ ಆಯ್ಕೆಯಾದರು? CBDT ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಸೊ ಇದರ ಆಯ್ಕೆಯಾದವರು ಇಬ್ಬರು ಕೂಡ ಹೌದು, A ಮತ್ತು B, ರಮೇಶ ನಾರಾಯಣ ಪ್ರಭಾತ್ ಮತ್ತು ಪ್ರಬೋಧ್ ಸೇತ್. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸೊ 30ನೇ ಪ್ರಶ್ನೆ ಇರ್ತಿದೆ. 2024ರ ಫಾರ್ಮುಲಾ 1 ಬೆಲ್ಜಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಇದರ ವಿಜೇತರು ಯಾರು? ಆಪ್ಷನ್ಸ್ ಈ ರೀತಿ ಇದೆ: ಸೆಬಾಸ್ಟಿಯನ್ ವಿಟೆಲ್, ಲೂಯಿಸ್ ಹ್ಯಾಮಿಲ್ಟನ್, ಆಸ್ಕರ್ ಫಿಯನ್ಸ್ಟ್ರಿ, ಮ್ಯಾಕ್ಸ್ ವರ್ಸ್ಟಪ್ಪನ್. ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಲೂಯಿಸ್ ಹ್ಯಾಮಿಲ್ಟನ್. ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ 2024 ಇದರಲ್ಲಿ ಭಾರತದ ಸ್ಥಾನ ಏನು? ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ 2024 ಆಕ್ಚುಲಿ ಇದನ್ನು ಹೊರಡಿಸೋದು ವರ್ಲ್ಡ್ ಎಕನಾಮಿಕ್ ಫೋರಂ. ಇದನ್ನ ಹೊರಡಿಸುತ್ತೆ, WEF ಇದನ್ನ ಹೊರಡಿಸೋದು. ಸೊ ಈ ಒಂದು ಇಂಡೆಕ್ಸ್ನಲ್ಲಿ 119 ದೇಶಗಳು ಭಾಗಿಯಾಗಿತ್ತು. ಸೊ ಈ ಇಂಡೆಕ್ಸ್ನ ಪ್ರಕಾರ ವರ್ಲ್ಡ್ ಎಕನಾಮಿಕ್ಸ್ ಫೋರಂ ಇದರ ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ 2024 ಪ್ರಕಾರ ಭಾರತದ ಸ್ಥಾನ 39. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಕೆಳಗಿನ ಯಾವ ಟೈಗರ್ ರಿಸರ್ವ್ನಲ್ಲಿ ವಿದ್ಯುತ್ ಉತ್ಪಾದನೆಗೆ ಪವನ ಟರ್ಬೈನ್ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಪೆರಿಯಾರ್ ಟೈಗರ್ ರಿಸರ್ವ್. ಇದು ಕೇರಳದಲ್ಲಿ ಇರುವಂಥದ್ದು, ಪೆರಿಯಾರ್ ಟೈಗರ್ ರಿಸರ್ವ್. ಇತ್ತೀಚೆಗೆ ನಿಧನರಾದ ಅಂಶುಮನ್ ಗಾಯಕ್ವಾಡ್ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಕ್ರಿಕೆಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರಿಗೆ IIT ಖರಗ್ಪುರ್ ಗೌರವ ಡಾಕ್ಟರೇಟ್, ಆನರರಿ ಡಾಕ್ಟರೇಟ್ ಪದವಿಯನ್ನು ನೀಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಸುಂದರ ಪಿಚ್ಚೈ ಮತ್ತು ಅಂಜಲಿ ಪಿಚ್ಚೈ ದಂಪತಿಗಳಿಗೆ IIT ಖರಗ್ಪುರ್ ಗೌರವ ಡಾಕ್ಟರೇಟ್ ಅನ್ನು ನೀಡಿತು. ಸುಂದರ್ ಪಿಚ್ಚೈ ಇವರಿಗೆ ಯಾವ ವಿಭಾಗದಲ್ಲಿ ಡಾಕ್ಟರೇಟ್ ಅನ್ನು ನೀಡಲಾಯಿತು ಅಂತ ಕೇಳಿದ್ರೆ, ಸುಂದರ್ ಪಿಚ್ಚೈ ಅವರಿಗೆ ಡಾಕ್ಟರ್ ಆಫ್ ಸೈನ್ಸ್ ಈ ವಿಭಾಗದಲ್ಲಿ ಡಾಕ್ಟರೇಟ್ ಅನ್ನು ನೀಡಲಾಯಿತು. ಇನ್ನು ಅಂಜಲಿ ಪಿಚ್ಚೈ ಅವರಿಗೆ, ಸೊ ಅಂಜಲಿ ಪಿಚ್ಚೈ ಇದಾರಲ್ಲ, ಇವರು ಸುಂದರ್ ಪಿಚ್ಚೈ ಅವರ ಹೆಂಡತಿ. ಸೊ ಇವರಿಗೆ ಡಿಸ್ಟಿಂಗ್ವಿಶ್ ಅಲ್ಯೂಮ್ನಸ್ ಅವಾರ್ಡ್ ಅನ್ನು ನೀಡಲಾಯಿತು. ಡಿಸ್ಟಿಂಗ್ವಿಶ್ ಅಲ್ಯೂಮ್ನಸ್ ಅವಾರ್ಡ್ ಅನ್ನು ನೀಡಲಾಯಿತು. ಭಾರತದ ಅತಿ ಕಿರಿಯ ಬಾಕ್ಸಿಂಗ್ ರೆಫ್ರಿ ಆಗಿ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾಗವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಕಬಿಲನ್ ಸಾಯಿ ಅಶೋಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ಭಾರತೀಯರೊಬ್ಬರು ರೆಫ್ರಿಯಾಗಿ ಒಲಿಂಪಿಕ್ನಲ್ಲಿ ಭಾಗವಹಿಸಿದ ಪೈಕಿ ಅತಿ ಕಿರಿಯ ವ್ಯಕ್ತಿ. ಕಾಮಿಲ್ ಮದೌರಿ ಅವರು ಕೆಳಗಿನ ಯಾವ ದೇಶದ ನೂತನ ಪ್ರಧಾನಿಗಳಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಟ್ಯುನೀಷಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟ್ಯುನೀಷಿಯಾ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಕಾಮಿಲ್ ಮದೌರಿ ಅವರು ಆಯ್ಕೆಯಾದರು. ಸೊ ಈ ಟ್ಯುನೀಷಿಯಾ ಇದರ ರಾಜಧಾನಿ
ಟ್ಯುನೀಸಿಯಾ ದೇಶದ ಬಗ್ಗೆ ಮಾತಾಡ್ತಿದ್ವಿ. ಇದರ ರಾಜಧಾನಿ ಟ್ಯುನಿಸ್. ಇದರ ಕರೆನ್ಸಿ ಟ್ಯುನೀಷಿಯನ್ ಡಾಲರ್. ಕರೆನ್ಸಿ ಟ್ಯುನೀಷಿಯನ್ ಡಾಲರ್. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಕ್ವೆಸ್ ಸೈಯದ್. ಇದರ ಅಧ್ಯಕ್ಷರು. ಸೊ ಇದರ ಪ್ರಧಾನಮಂತ್ರಿ ಯಾರು ಕೇಳಿದ್ರೆ ಕಾಮಿಲ್ ಮದೌರಿ. ಈ ಕೆಳಗಿನ ಯಾವ ಸಂಸ್ಥೆ ಸ್ಟ್ರಕ್ಚರ್ಡ್ ಅಸೆಸ್ಮೆಂಟ್ ಫಾರ್ ಅನಾಲಿಸಿಂಗ್ ಲರ್ನಿಂಗ್ ಟೆಸ್ಟ್ ಸೈಕಲ್ ಅನ್ನ ಲಾಂಚ್ ಮಾಡ್ತು? ಸರಿಯಾದ ಉತ್ತರ CBSE. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ CBSE ಅಂದ್ರೆ ಏನು ಕೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. ಸೊ ಈ CBSE ಬಗ್ಗೆ ಹೇಳೋದಾದ್ರೆ ಈ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ CBSE ಇದೆಯಲ್ಲ, ಇದು 1929ರಲ್ಲಿ ಪ್ರಾರಂಭ ಆಗಿದ್ದು, 1929 ಇದರ ಕೇಂದ್ರ ಕಚೇರಿ ಇರುವುದು ದೆಹಲಿಯಲ್ಲಿ. ದೆಹಲಿ ಇದರ ಹೆಡ್ ಕ್ವಾರ್ಟರ್ ಅಥವಾ ಕೇಂದ್ರ ಕಚೇರಿ. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ರಾಹುಲ್ ಸಿಂಗ್. ಇದರ ಚೇರ್ಮನ್ ಅಥವಾ ಅಧ್ಯಕ್ಷರು. 2024ರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತದ ಹಾಕಿ ತಂಡ ಯಾವ ತಂಡವನ್ನು ಸೋಲಿಸಿ ಕಂಚಿನ ಪದಕವನ್ನು ಪಡೆದುಕೊಂಡಿತು? ನೋಡಿ, ಆಕ್ಚುಲಿ ಆಪ್ಷನ್ ಅಲ್ಲಿ ಹೆಸರಿಲ್ಲ. ಆಕ್ಚುಲಿ ಸ್ಪೇನ್ ದೇಶವನ್ನ ಭಾರತ ಕಂಚಿನ ಪದಕವನ್ನು ಪಡ್ಕೊಳ್ತು. ಇತ್ತೀಚೆಗೆ ನಿಧನರಾದ ಬುದ್ಧದೇವ ಭಟ್ಟಾಚಾರ್ಯ ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಬುದ್ಧದೇವ ಭಟ್ಟಾಚಾರ್ಯ ಇದಾರಲ್ಲ, ಪಶ್ಚಿಮ ಬಂಗಾಳದಲ್ಲಿ 2001ರಿಂದ 2011ರವರೆಗೆ 10 ವರ್ಷಗಳ ಕಾಲ CM ಆಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು. ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ 2024 ಅನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಗಸ್ಟ್ 7. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಗಸ್ಟ್ 7ರಂದು ಆಚರಿಸಲಾಯಿತು. ಸೊ 2024ರ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ವೀವಿಂಗ್ ಸಸ್ಟೈನಬಲ್ ಫ್ಯೂಚರ್. ವೀವಿಂಗ್ ಸಸ್ಟೈನಬಲ್ ಫ್ಯೂಚರ್ ಇದರ ಒಂದು ಥೀಮ್ ಆಗಿತ್ತು. ಯಾವ ರಾಜ್ಯವು ಮುಖ್ಯಮಂತ್ರಿ ಮಹಿಳಾ ಸಮ್ಮಾನ್ ಯೋಜನೆಯನ್ನ ಜಾರಿಗೆ ತಂದಿತು? ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು, ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಜಾರ್ಖಂಡ್ ರಾಜ್ಯವು ಮುಖ್ಯಮಂತ್ರಿ ಮಹಿಳಾ ಸಮ್ಮಾನ್ ಯೋಜನೆಯನ್ನ ಜಾರಿಗೆ ತಂತು. ಇಂಡೋ-US ಮಿಷನ್ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕೆಳಗಿನ ಯಾರನ್ನು ಪ್ರಮುಖ ಗಗನಯಾನಿಗಳನ್ನಾಗಿ ಆರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಇಬ್ಬರು, ಶುಭಾಂಶು ಶುಕ್ಲಾ ಮತ್ತು ಪ್ರಶಾಂತ ಬಾಲಕೃಷ್ಣ ನಾಯರ್. ಇವರಿಬ್ಬರು ಕೂಡ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಆಸ್ಟ್ರೋನಟ್ ಅಥವಾ ಗಗನಯಾನಿ ಅಂದ್ರೆ ಆಸ್ಟ್ರೋನಟ್, ಸೊ ಆಸ್ಟ್ರೋನಟ್ ಆಗಿ ಆಯ್ಕೆಯಾದರು. ಹಿರೋಶಿಮಾ ದಿನವನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಗಸ್ಟ್ 6. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಹಿರೋಶಿಮಾ ದಿನವನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಆಗಸ್ಟ್ 6 1945ರಂದು ಅಮೇರಿಕ ಇದೆಯಲ್ಲ, ಅಮೇರಿಕನ್ ದೇಶ ಜಪಾನ್ನ ಹಿರೋಶಿಮಾದ ಮೇಲೆ ಒಂದು ಅಣುಬಾಂಬನ್ನು ಹಾಕುತ್ತೆ. ಈ ಅಣುಬಾಂಬನ ಹೆಸರೇನು ಕೇಳಿದ್ರೆ ಲಿಟಲ್ ಬಾಯ್. ಸೊ ಈ ಲಿಟಲ್ ಬಾಯ್ ಅಣುಬಾಂಬ್ನಿಂದ ಆದಂತಹ ದುರಂತವನ್ನ, ವಿನಾಶದ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 6ರಂದು ಹಿರೋಶಿಮಾ ದಿನವನ್ನ ಆಚರಿಸಲಾಗುತ್ತೆ. ಯಾವ ದೇಶವು ಲೋಥಲ್ನಲ್ಲಿ NMHC ಅಭಿವೃದ್ಧಿಪಡಿಸಲು ಒಪ್ಪಿಗೆ ನೀಡಿದೆ? ಮೊದಲಿಗೆ NMHC ಅಂದ್ರೆ ಏನಂತ ನೋಡ್ಕೊಳ್ಳೋಣ. ಸೊ NMHC ಅಂತ ಕೇಳಿದ್ರೆ NMHC ಅಂದ್ರೆ ನ್ಯಾಷನಲ್
ಮೇರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಅಂತೇಳಿ. ನ್ಯಾಷನಲ್ ಮೇರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್. ಸೊ ಇದನ್ನು ಅಭಿವೃದ್ಧಿಪಡಿಸೋದಕ್ಕೆ ಗುಜರಾತ್ನ ಲೋಥಾಲ್ ಇರೋದು ಗುಜರಾತ್ನಲ್ಲಿ. ಲೋಥಾಲ್ ತುಂಬ ಪ್ರಸಿದ್ಧವಾದ ನಗರ, ಯಾಕಂದ್ರೆ ಇದು ಸಿಂಧೂ ನದಿ ನಾಗರಿಕತೆಯ ಕಾಲದಲ್ಲಿ ಬರುವಂಥ ಒಂದು ಪ್ರಮುಖ ನಗರ, ಇದು ಪ್ರಮುಖ ಪಟ್ಟಣ. ಇದು ಒಂದು ಹಡಗು ಕಟ್ಟೆ ಆಗಿತ್ತು ಆ ಕಾಲಕ್ಕೆ. ಇರಲಿ. ಸೊ ಗುಜರಾತ್ನ ಲೋಥಾಲ್ನಲ್ಲಿ ನ್ಯಾಷನಲ್ ಮೇರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಅನ್ನು ಅಭಿವೃದ್ಧಿಪಡಿಸೋದಕ್ಕೆ ವಿಯೆಟ್ನಾಂ ದೇಶ ಇದೆಯಲ್ಲ, ವಿಯೆಟ್ನಾಂ ದೇಶ ಒಪ್ಪಿಗೆಯನ್ನು ಸೂಚಿಸಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಇ ಸಾಕ್ಷ್ಯ, ನ್ಯಾಯ ಸೇತು, ನ್ಯಾಯ ಸೃಷ್ಟಿ ಮತ್ತು ಇ ಸಮ್ಮಾನ್ ಎಂಬ ಆ್ಯಪ್ಗಳನ್ನು ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಚಂಡೀಗಢ ರಾಜ್ಯದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಾಂಚ್ ಮಾಡಿದವರು ಯಾರು ಕೇಳಿದ್ರೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ. ಇತ್ತೀಚೆಗೆ ನಿಧನರಾದ ಖ್ಯಾತ ಗಾಂಧಿವಾದಿ ಶೋಭನಾ ರಾಣೆಯವರು ಯಾವ ವರ್ಷದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು? ಸರಿಯಾದ ಉತ್ತರ 2001ರಲ್ಲಿ. ಸೊ ಇವರು ಇತ್ತೀಚೆಗೆ ನಿಧನರಾದರು, ಇವರಿಗೆ 100 ವರ್ಷ ತುಂಬಿತ್ತು. ಇತ್ತೀಚೆಗೆ ನಿಧನರಾದ ಯಾಮಿನಿ ಕೃಷ್ಣಮೂರ್ತಿ ಯಾವ ನೃತ್ಯ ಪ್ರಕಾರದಲ್ಲಿ ಪ್ರಸಿದ್ಧರಾಗಿದ್ರು? ಸರಿಯಾದ ಉತ್ತರ ಆಪ್ಷನ್ ಡಿ ಭರತನಾಟ್ಯಂ. ಭರತನಾಟ್ಯಂ ಅಂದ್ರೇನೆ ಯಾಮಿನಿ ಕೃಷ್ಣಮೂರ್ತಿ ಅನ್ನುವಷ್ಟು ಪ್ರಸಿದ್ಧರಾಗಿದ್ರು ಇವರು ಕೇವಲ 28 ವರ್ಷ ಇದ್ದಾಗ, 28 ವರ್ಷದಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿತ್ತು. ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿತ್ತು 1968ಅಲ್ಲಿ. ಆನಂತರ ಇವರಿಗೆ ಪದ್ಮಭೂಷಣ ಅವಾರ್ಡ್ ಕೂಡ ಸಿಗುತ್ತೆ. ಪದ್ಮಭೂಷಣ. ಸೊ ಈ ಪದ್ಮಭೂಷಣ ಅವಾರ್ಡ್ ಯಾವಾಗ ಸಿಕ್ತು ಕೇಳಿದ್ರೆ 2001ರಲ್ಲಿ. ಇವರಿಗೆ ಪದ್ಮ ವಿಭೂಷಣ್ ಅವಾರ್ಡ್ ಕೂಡ ಆಯಿತು. ಪದ್ಮವಿಭೂಷಣ್ ಅವಾರ್ಡ್ ಇವರಿಗೆ 2016ರಲ್ಲಿ ಆಯಿತು. ಇವರು ನಾಟಕ ಅಕಾಡೆಮಿ ಅವಾರ್ಡ್, ಸಂಗೀತ ಮತ್ತು ನಾಟಕ ಅಕಾಡೆಮಿ ಅವಾರ್ಡ್ ಕೂಡ ಇವರಿಗಾಗಿತ್ತು 1977ಅಲ್ಲಿ. ಈ ಕೆಳಗಿನ ಯಾರು ಒಲಿಂಪಿಕ್ ಕ್ರೀಡೆಯಲ್ಲಿ ಪ್ರಶಸ್ತಿ ಪಡೆದ ಅತಿ ಹಿರಿಯ ವ್ಯಕ್ತಿ ಅಂತ ಕರೆಸ್ಕೊಂಡ್ರು? ಸರಿಯಾದ ಉತ್ತರ ನೊವಾಕ್ ಜೋಕೋವಿಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ಕಾರ್ಲಸ್ ಅಲ್ಕರಾಜ್ ಅವ್ರನ್ನ ಸೋಲಿಸಿ ಒಲಿಂಪಿಕ್ನಲ್ಲಿ ಪ್ರಶಸ್ತಿ ಪಡೆದ ಅತಿ ಹಿರಿಯ ವ್ಯಕ್ತಿ ಅನ್ಸ್ಕೊಂಡ್ರು 2024 ಪ್ಯಾರಿಸ್ ಒಲಿಂಪಿಕ್ನಲ್ಲಿ. ಸೊ ನೊವಾಕ್ ಜೋಕೋವಿಕ್ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಜಾವ್ಲಿನ್ ಡೇ ಅನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಗಸ್ಟ್ 7. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಗಸ್ಟ್ 7. ನಿಮ್ಗೆ ಗೊತ್ತಿರಲಿ, ನೀರಜ್ ಚೋಪ್ರಾ ಇವರು 2001ರಲ್ಲಿ ಮೊಟ್ಟ ಮೊದಲಿಗೆ ಮೊದಲಿಗೆ ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡಿದ್ರು. ಭಾರತವು ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಬಿಮ್ಸ್ಟೆಕ್ ಇದರ ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಬಿಮ್ಸ್ಟೆಕ್ ಬಗ್ಗೆ ಹೇಳಬೇಕು, ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇದನ್ನ. ಈ ಬಿಮ್ಸ್ಟೆಕ್ ಇದೆಯಲ್ಲ, ಈ ಬಿಮ್ಸ್ಟೆಕ್ ಬಗ್ಗೆ ಹೇಳೋದಾದ್ರೆ ಬಿಮ್ಸ್ಟೆಕ್ 6 ಜೂನ್ 1997ರಲ್ಲಿ ಶುರುವಾಯಿತು, ಪ್ರಾರಂಭ ಆಯಿತು. ಇದರ ಕೇಂದ್ರ ಕಚೇರಿ ಇರೋದು ಬಾಂಗ್ಲಾದೇಶದ ಢಾಕಾದಲ್ಲಿ. ಬಾಂಗ್ಲಾದ ಢಾಕಾದಲ್ಲಿ ಕೇಂದ್ರ ಕಚೇರಿ ಇದೆ. ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇಳ್ತಾರೆ, ಇದನ್ನ ತುಂಬಾ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳು 7. ಈ ಕೆಳಗಿನ ಯಾವ ರಾಜ್ಯವು MSP ಮೂಲಕ ರೈತರ ಎಲ್ಲಾ ಧಾನ್ಯಗಳನ್ನು ಖರೀದಿ ಮಾಡ್ತು? ಸರಿಯಾದ ಉತ್ತರ ಆಪ್ಷನ್ ಎ ಹರಿಯಾಣ. ಈ ಕೆಳಗಿನ ಯಾರು SA20 ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಆಪ್ಷನ್ ಡಿ ದಿನೇಶ ಕಾರ್ತಿಕ್.
ಇತ್ತೀಚೆಗೆ ಯಾರು ಫಿಜಿ ದೇಶದ ಅತ್ಯುಚ್ಚ ನಾಗರಿಕ ಪುರಸ್ಕಾರ ದ ಚಾಂಪಿಯನ್ ಆಫ್ ದ ಆರ್ಡರ್ ಆಫ್ ಫಿಜಿ ಈ ಅವಾರ್ಡನ್ನು ಪಡ್ಕೊಂಡ್ರು? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರು. ಒಲಿಂಪಿಕ್ ಪುರುಷರ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದಂತಹ ಮೊಂಡೋ ಡುಪ್ಲಾಂಟಿಸ್ ಯಾವ ದೇಶದವರು? ಸರಿಯಾದ ಉತ್ತರ ಇವರು ಸ್ವೀಡನ್ ದೇಶದವರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಬಾಂಗ್ಲಾದೇಶದ ಇಂಟರಿಮ್ ಗವರ್ಮೆಂಟ್ ಅಥವಾ ಆಂತರಿಕ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೊಹಮ್ಮದ್ ಯೂನಸ್. ಬಾಂಗ್ಲಾದೇಶದಲ್ಲಿ ಗಲಭೆಯ ನಂತರ, ವಿದ್ಯಾರ್ಥಿಗಳ ದಂಗೆಯ ನಂತರ ಇಂಟರಿಮ್ ಗವರ್ಮೆಂಟ್ ರಚನೆ ಆಗುತ್ತೆ. ಅದರ ಮುಖ್ಯಸ್ಥರಾಗಿ ಮೊಹಮ್ಮದ್ ಯೂನಸ್ ಆಯ್ಕೆಯಾದರು. ಇನ್ನು ಬಾಂಗ್ಲಾದೇಶದ ಬಗ್ಗೆ ಮಾತಾಡೋದಾದ್ರೆ, ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಬಾಂಗ್ಲಾದೇಶದ ಕರೆನ್ಸಿ ಟಾಕಾ. ಬಾಂಗ್ಲಾದೇಶದ ಅಧ್ಯಕ್ಷರು, ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಮೊಹಮ್ಮದ್ ಶಹಾಬುದ್ದೀನ್. ಕರ್ನಾಟಕ ರಾಜ್ಯವು ಯಾವ ಅಭಯಾರಣ್ಯವನ್ನ ನವಿಲುಗಳ ಅಭಯಾರಣ್ಯ ಅಂತೇಳಿ ಘೋಷಣೆ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಆದಿಚುಂಚನಗಿರಿ. ಮೊದಲಿಗೆ ಇದನ್ನ ನವಿಲು ಧಾಮ ಅಂತೇಳಿ ಕರೀತಾ ಇದ್ರು, ಬಟ್ ರೀಸೆಂಟ್ ಆಗಿ ಇದನ್ನ ನವಿಲುಗಳ ಅಭಯಾರಣ್ಯ ಅಂತೇಳಿ ಘೋಷಣೆ ಮಾಡಲಾಯಿತು. ಯಾವ ರಾಜ್ಯವು ಆರೋಗ್ಯ ಇಲಾಖೆಯಲ್ಲಿ ಉಪಸ್ಥಿತಿ ಎನ್ನುವಂತಹ ಪೋರ್ಟಲ್ ಅನ್ನ ಲಾಂಚ್ ಮಾಡಿತು? ಸರಿಯಾದ ಉತ್ತರ ಜಾರ್ಖಂಡ್ ಗವರ್ಮೆಂಟ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏನಿದು ಉಪಸ್ಥಿತಿ ಪೋರ್ಟಲ್ ಕೇಳಿದ್ರೆ, ಉಪಸ್ಥಿತಿ ಪೋರ್ಟಲ್ ಏನ್ ಹೇಳುತ್ತೆ ಕೇಳಿದ್ರೆ, ಇದು ಉಪಸ್ಥಿತಿಯನ್ನ ಹೇಳುತ್ತೆ. ಏನು ಉಪಸ್ಥಿತಿ ಕೇಳಿದ್ರೆ, ಆರೋಗ್ಯ ಇಲಾಖೆಯ ನೌಕರರ ಉಪಸ್ಥಿತಿ ಅಂದ್ರೆ ಅಟೆಂಡೆನ್ಸ್ ಅನ್ನ ರೆಕಾರ್ಡ್ ಮಾಡುವಂತಹ, ದಾಖಲೆ ಮಾಡುವಂತಹ ಒಂದು ಪೋರ್ಟಲ್ ಆಗಿದೆ ಇದು ಉಪಸ್ಥಿತಿ ಪೋರ್ಟಲ್. ಜಾರ್ಖಂಡ್ ಗವರ್ಮೆಂಟ್ ಇಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿತ್ತು. ಈ ಕೆಳಗಿನ ಯಾವ ಬ್ಯಾಂಕ್ ಹಿರಿಯ ನಾಗರಿಕರಿಗಾಗಿ ಗೋಲ್ಡನ್ ಸರ್ಕಲ್ ಎನ್ನುವಂಥ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತು? ಸರಿಯಾದ ಉತ್ತರ DBS ಬ್ಯಾಂಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು DBS ಬ್ಯಾಂಕ್ ಅಂತ ಕೇಳಿದ್ರೆ, ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಸಿಂಗಪೂರ್. ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಸಿಂಗಪೂರ್. ಈ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಸಿಂಗಪುರ್ ಇದೆಯಲ್ಲ 1968 ಅಲ್ಲಿ ಶುರುವಾಯಿತು. ಇದರ ಪ್ರಸ್ತುತ ಅಧ್ಯಕ್ಷರು ಪೀಟರ್ ಸಿಯಾ. ಅಸ್ಸಾಂ ರೈಫಲ್ಸ್ ಇದರ 22ನೇ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ವಿಕಾಸ ಲಖೇರಾ. 60ನೇ ಪ್ರಶ್ನೆ ಈ ರೀತಿದೆ, ವಿನೇಶ್ ಫೋಗಟ್ ಇವರು ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಎಷ್ಟು ಕೆಜಿಯ ಕುಸ್ತಿ ವಿಭಾಗದಲ್ಲಿ ಅನರ್ಹರಾದರು? ಆಪ್ಷನ್ಸ್ ಈ ರೀತಿ ಇದೆ, 48 kg, 50 kg, 52 kg, 55 kg. ನಾಗಾಸಾಕಿ ದಿವಸ 2024 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಆಗಸ್ಟ್ 9. ಸೊ ಈ ನಾಗಾಸಾಕಿ ದಿವಸ ಅಂದ ತಕ್ಷಣ ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳು ನಮಗೆ ನೆನಪಾಗ್ತವೆ. ಈ ಎರಡು ನಗರಗಳು ಎರಡನೇ ಮಹಾಯುದ್ಧ, ವಿಶ್ವಯುದ್ಧದ ಸಮಯದಲ್ಲಿ ತುಂಬ ಸುದ್ದಿಯಲ್ಲಿದ್ದ ನಗರಗಳು. ಯಾಕಂದರೆ ಹಿರೋಶಿಮಾ ಮತ್ತು ನಾಗಾಸಾಕಿಯ ಮೇಲೆ 1945ರಲ್ಲಿ USA ಅಂದರೆ ಅಮೇರಿಕ ಅಣುಬಾಂಬನ್ನು ಹಾಕತ್ತೆ, ಮೊದಲ ಅಣುಬಾಂಬ್ ಇದು. ಸೊ ಈ ನಾಗಾಸಾಕಿ ಮೇಲೆ ಆಗಸ್ಟ್ 9 1945ರಂದು ಅಮೇರಿಕ ಫ್ಯಾಟ್ ಮ್ಯಾನ್ ಎನ್ನುವಂಥ ಒಂದು ಅಣುಬಾಂಬನ್ನು ಹಾಕತ್ತೆ. ಫ್ಯಾಟ್ ಮ್ಯಾನ್ ನೆನ್ಪಿಟ್ಕೊಳ್ಳಿ. ನಾಗಾಸಾಕಿಯ ಮೇಲೆ ಅಮೇರಿಕ ಎಸೆದಂತಹ ಅಣುಬಾಂಬ್ ಹೆಸರೇನು ಕೇಳಿದ್ರೆ ಫ್ಯಾಟ್ ಮ್ಯಾನ್ ಅಂತ ಗೊತ್ತಿರಲಿ. ಈ ಅಣುಬಾಂಬನ್ನು ಹಾಕತ್ತೆ. ಈ ಒಂದು ದಿನದ ನೆನಪಿಗಾಗಿ, ಅಂದರೆ ಈ ಒಂದು ದುರಂತದ ನೆನಪಿಗಾಗಿ ಆಗಸ್ಟ್ 9ರಂದು ಪ್ರತಿ ವರ್ಷ ನಾಗಾಸಾಕಿ ಡೇಯನ್ನು ಆಚರಣೆ ಮಾಡಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಜೊತೆಗೆ ಸಾಂಸ್ಕೃತಿಕ ಸಹಯೋಗಕ್ಕಾಗಿ ಮೈತ್ರಿ ಎನ್ನುವಂತಹ ಅನುದಾನವನ್ನು ಘೋಷಣೆ ಮಾಡಿರುವ ದೇಶ ಯಾವುದು? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಸ್ಟ್ರೇಲಿಯಾ ಭಾರತದ ಜೊತೆಗೆ ಕಲ್ಚರಲ್ ಒಂದು
ಸಹಯೋಗಕ್ಕೋಸ್ಕರ, ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಭಾರತ ಜೊತೆಗೆ ಮೈತ್ರಿ ಎನ್ನುವಂಥ ಒಂದು ಅನುದಾನವನ್ನು ಘೋಷಣೆ ಮಾಡಿದೆ ಆಸ್ಟ್ರೇಲಿಯಾ. ಈ ಕೆಳಗಿನ ಯಾವ ದೇಶವು G60 ಎಂಬ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು? G60. ಸೊ ಸರಿಯಾದ ಉತ್ತರ ಚೀನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ G60 ಉಪಗ್ರಹದ ವಿಶೇಷತೆ ಏನು ಕೇಳಿದ್ರೆ ಇದೊಂದು ಮೆಗಾ ಸ್ಯಾಟಲೈಟ್ ಆಗಿದೆ. ಮೆಗಾ ಸ್ಯಾಟಲೈಟ್ ಆಗಿದೆ. ಈ ಕೆಳಗಿನ ಯಾವ ಸಂಸ್ಥೆಯು ಭೂಮಿಯನ್ನು ಅವಲೋಕನ ಮಾಡುವ ಉಪಗ್ರಹ ಹೆಸರು EOS 8 ಇದನ್ನು ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಇಸ್ರೋ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತ ಬಾಹ್ಯಾಕಾಶ ಸಂಸ್ಥೆಯಾದಂಥ ಇಸ್ರೋ EOS 8 ಅನ್ನು ಲಾಂಚ್ ಮಾಡ್ತು. ಇಲ್ಲೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಇದೆ, ಏನು ಕೇಳಿದ್ರೆ ಇದನ್ನು ಲಾಂಚ್ ಮಾಡಿದ್ದು ರಾಕೆಟ್ ಇದೆಯಲ್ಲ, ಲಾಂಚ್ ವೆಹಿಕಲ್ SSLV-D3 ಅಂತೇಳಿ. ಸೊ ಏನಿದು SSLV-D3 ಅಂದರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ D3 ಇದರ ಮೂಲಕ ಉಡಾವಣೆ ಮಾಡಲಾಯಿತು. ಭಾರತೀಯ ಸೇನೆಯು ಇತ್ತೀಚೆಗೆ ಲಡಾಖ್ನಲ್ಲಿ ಯಾವ ಯುದ್ಧಾಭ್ಯಾಸವನ್ನು ಆಯೋಜನೆ ಮಾಡಿತು? ಸರಿಯಾದ ಉತ್ತರ ಪರ್ವತ ಪ್ರಹಾರ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಎಲ್ಲಿ? ಲಡಾಖ್ನಲ್ಲಿ. ಆಯೋಜನೆ ಮಾಡಿದ್ದು ಯಾವುದು ಕೇಳಿದ್ರೆ ಇಂಡಿಯನ್ ಆರ್ಮಿ. ನೋಡಿ, ಇದು ನೆನ್ಪಿಟ್ಕೋಬೇಕಾಗತ್ತೆ ನೀವು. ಇಂಡಿಯನ್ ಆರ್ಮಿ ಕೆಲವೊಂದು ಯುದ್ಧಾಭ್ಯಾಸನೇನು ಇದು ಆಯೋಜನೆ ಮಾಡ್ತವೆ, ಇಂಡಿಯನ್ ಏರ್ಫೋರ್ಸ್ ಕೆಲವೊಂದನ್ನು, ಇಂಡಿಯನ್ ನೇವಿ ಕೆಲವೊಂದನ್ನು ಆಯೋಜನೆ ಮಾಡ್ತವೆ. ಸೊ ಪರ್ವತ ಪ್ರಹಾರ ಎನ್ನುವಂಥ ಯುದ್ಧಾಭ್ಯಾಸವನ್ನು ಆಯೋಜನೆ ಮಾಡಿದ್ದು ಇಂಡಿಯನ್ ಆರ್ಮಿ. ಪ್ಲೇಸ್ ಎಲ್ಲಿ ಕೇಳಿದ್ರೆ ಲಡಾಖ್ನಲ್ಲಿ. ಈ ಕೆಳಗಿನ ಯಾರು ಪುದುಚೇರಿಯ 25ನೇ ಲೆಫ್ಟಿನೆಂಟ್ ಗವರ್ನರ್ ಆಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಕೆ ಕೈಲಾಸನಾಥನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಪ್ರಧಾನಮಂತ್ರಿ ಕಾರ್ಯಾಲಯದ ಪ್ರೈಮ್ ಮಿನಿಸ್ಟರ್ ಆಫೀಸ್ನ ಅಡಿಷನಲ್ ಸೆಕ್ರೆಟರಿ ಆಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಅಮಿತ್ ಸಿಂಗ್ ನೇಗಿ. ಅಮಿತ್ ಸಿಂಗ್ ನೇಗಿ ಅವರು ಪ್ರೈಮ್ ಮಿನಿಸ್ಟರ್ ಆಫೀಸ್ನ ಅಡಿಷನಲ್ ಸೆಕ್ರೆಟರಿ ಆಗಿ ಆಯ್ಕೆಯಾದರು. ಅಡಿಷನಲ್ ಸೆಕ್ರೆಟರಿ ಆಗಿ ಆಯ್ಕೆಯಾದರು. ಚಲ್ಲಾ ಶ್ರೀನಿವಾಸ ಶೆಟ್ಟಿ ಇವರು ಯಾವ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವರು 3 ವರ್ಷಗಳ ಅವಧಿಗೆ ಚಲ್ಲಾ ಶ್ರೀನಿವಾಸ ಶೆಟ್ಟಿ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಇದರ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಕೆಳಗಿನ ಯಾರು ಜೈವಿಕ ವಿಜ್ಞಾನಕ್ಕಾಗಿ ಬಯೋಲಾಜಿಕಲ್ ಸೈನ್ಸ್ ಇದಕ್ಕೋಸ್ಕರ ವಿಜ್ಞಾನ ರತ್ನ ಪುರಸ್ಕಾರವನ್ನು ಪಡೆದರು? ಸರಿಯಾದ ಉತ್ತರ ಪ್ರೊಫೆಸರ್ G ಪದ್ಮನಾಭನ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಮಹಿಳಾ ಆಯೋಗವು ಯಾವ ನಗರದಲ್ಲಿ ಡಿಜಿಟಲ್ ಶಕ್ತಿ ಸೆಂಟರ್ ಅನ್ನು ಉದ್ಘಾಟನೆ ಮಾಡಿತು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಏನಿದು ಡಿಜಿಟಲ್ ಶಕ್ತಿ ಸೆಂಟರ್ ಅಂತ ಕೇಳಿದ್ರೆ ಡಿಜಿಟಲ್ ಶಕ್ತಿ ಸೆಂಟರ್ ಏನಿದು ಡಿಜಿಟಲ್ ಶಕ್ತಿ ಸೆಂಟರ್ ಅಂತ ಕೇಳಿದ್ರೆ ಈ ಡಿಜಿಟಲ್ ಶಕ್ತಿ ಸೆಂಟರ್ನ ಮೂಲಕ ಕಾಂಬ್ಯಾಟ್ ಸೈಬರ್ ಕ್ರೈಮ್ ಅಗೇನ್ಸ್ಟ್ ವುಮೆನ್ ಇದೊಂದು ಕಾಂಬ್ಯಾಟ್ ಸೈಬರ್ ಕ್ರೈಮ್ ಅಗೇನ್ಸ್ಟ್ ವುಮೆನ್. ಈ ವುಮೆನ್ ಅಂದರೆ ಹೆಣ್ಣು ಮಕ್ಕಳ ಮೇಲೆ ಸೈಬರ್ ಕ್ರೈಮ್ ಅಪರಾಧಗಳನ್ನು ತಡೆಯೋದಕ್ಕೋಸ್ಕರ ಡಿಜಿಟಲ್ ಶಕ್ತಿ ಸೆಂಟರ್ನ ನವದೆಹಲಿಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಇದನ್ನು ಉದ್ಘಾಟನೆ ಮಾಡಿತು. ಸ್ತನ್ಯಪಾನದಲ್ಲಿ ತಂದೆಯರ ಪಾತ್ರವನ್ನು ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರ ಯುನಿಸೆಫ್ ಜೊತೆಗೆ ಕೈ ಜೋಡಿಸಿದೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಡಿ ಇಸ್ ದ ರೈಟ್. ಅಂದರೆ ಸ್ತನಪಾನ ಮಾಡಿಸುವಲ್ಲಿ ತಂದೆಯರ ಪಾತ್ರ ಕೂಡ ಇದೆ, ಫಾದರ್ಸ್ ರೋಲ್ ಕೂಡ ಇದೆ ಅಂತೇಳಿ. ಸೊ ಇದರ ಯುನಿಸೆಫ್ನೊಂದಿಗೆ ಒಂದು ಸಹಯೋಗದೊಂದಿಗೆ ಕೈ ಜೋಡಿಸಿರುವಂಥದ್ದು. ಇನ್ನು ಯುನಿಸೆಫ್ ಬಗ್ಗೆ ಹೇಳೋದಾದರೆ ಯುನಿಸೆಫ್ ಅಂದರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್.
ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂತೇಳಿ ಯುನಿಸೆಫ್. ಈ ಯುನಿಸೆಫ್ ಇದೆಯಲ್ಲ, ಯುನಿಸೆಫ್ 1946 ಶುರು ಆಯಿತು, ಪ್ರಾರಂಭ ಆಗಿದ್ದು. ಯುನಿಸೆಫ್ನ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್ನಲ್ಲಿ ಹೆಡ್ ಕ್ವಾರ್ಟರ್ ಇರುವಂಥದ್ದು. ಇದರ ಕ್ಯಾಥರಿನ್ ಎಂ ರೆಜೆಲ್ ಅನ್ನುವರು, ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಯುನಿಸೆಫ್ಗೆ ರಿಲೇಟೆಡ್ ಆಗಿ. ಸೊ ಇನ್ನೊಂದು ರೀತಿ ಕೇಳ್ತಾರೆ, ಯಾವ ಒಂದು ಸಂಸ್ಥೆ ಸ್ತನಪಾನದಲ್ಲಿ ತಂದೆಯರ ಪಾತ್ರವನ್ನು ಉತ್ತೇಜಿಸಲು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದೊಂದಿಗೆ ಕೈ ಜೋಡಿಸಿದೆ ಕೇಳಿದ್ರೆ ಆಗಲೂ ಕೂಡ ಯುನಿಸೆಫ್ ಅಂತೇಳಿ ಗೊತ್ತಿರಲಿ. ವಿಶ್ವ ಆರ್ಥಿಕ ವ್ಯಾಪಾರ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 8ನೇ ಸ್ಥಾನದಲ್ಲಿದೆ. ಸೊ ಈ ಒಂದು ಟ್ರೇಡ್ ಪಟ್ಟಿ ಇದೆಯಲ್ಲ, ವಿಶ್ವ ಆರ್ಥಿಕ ಪಟ್ಟಿ ಇದೆಯಲ್ಲ, ಇದನ್ನು ಹೊರಡಿಸಿದ್ದು ಯಾರು ಕೇಳಿದ್ರೆ ಇದನ್ನು ಹೊರಡಿಸಿದ್ದು ವರ್ಲ್ಡ್ ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ 2023. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದನ್ನು ಹೊರಡಿಸಿದ್ದು. ಪಟ್ಟಿ ಹೆಸರೇನು ಕೇಳಿದ್ರೆ ವರ್ಲ್ಡ್ ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ 2023. ಇದೊಂದು ಪಟ್ಟಿಯಾಗಿದೆ. ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರೋದು, ಫಸ್ಟ್ ಪ್ಲೇಸಲ್ಲಿರೋದು ಯುರೋಪಿಯನ್ ಯೂನಿಯನ್. ಈ ಇಂಡೆಕ್ಸ್ನಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಯುರೋಪಿಯನ್ ಯೂನಿಯನ್, ಸೆಕೆಂಡ್ ಪ್ಲೇಸಲ್ಲಿರೋದು ಅಮೇರಿಕಾ, USA, ಇನ್ನು ಥರ್ಡ್ ಪ್ಲೇಸಲ್ಲಿರೋದು ಬ್ರೆಜಿಲ್. ಈ ಇಂಡೆಕ್ಸ್ ಗೊತ್ತಿರಲಿ ನಿಮಗೆ. ಈ ಇಂಡೆಕ್ಸ್ ಯಾವುದು ಕೇಳಿದ್ರೆ ವರ್ಲ್ಡ್ ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ ಇಂಡೆಕ್ಸ್ 2023. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದನ್ನು ಹೊರಡಿಸಿದ್ದು. ಭಾರತದ ಸ್ಥಾನ 8ನೇ ಸ್ಥಾನವಾಗಿದೆ. ವಿಶ್ವ ಸ್ವದೇಶಿ ಜನರ ಅಂತಾರಾಷ್ಟ್ರೀಯ ದಿವಸವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಗಸ್ಟ್ 9. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಛತ್ತೀಸ್ಗಢ ರಾಜ್ಯದ ಯಾವ ಟೈಗರ್ ರಿಸರ್ವ್ ಭಾರತದ 3ನೇ ಅತಿದೊಡ್ಡ ಟೈಗರ್ ರಿಸರ್ವ್ ಎಂದು ಘೋಷಿಸಲ್ಪಡ್ತು? ಇದನ್ನು ಛತ್ತೀಸ್ಗಢ ರಾಜ್ಯ ಸರ್ಕಾರವೇ ಘೋಷಣೆ ಮಾಡಿದ್ದು, ಭಾರತದ 3ನೇ ಅತಿದೊಡ್ಡ ಟೈಗರ್ ರಿಸರ್ವ್ ಅಂತೇಳಿ. ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್. ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ ಅಂತೇಳಿ. ಹಾಗಾದರೆ ಮೊದಲ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಶ್ರೀಶೈಲಂ ಟೈಗರ್ ರಿಸರ್ವ್. ನಾಗಾರ್ಜುನ ಸಾಗರ, ಸ್ವಲ್ಪ ದೊಡ್ಡ ಇದೆ ಹೆಸರಿದು, ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್. ಇದು ಭಾರತದ ಅತಿ ದೊಡ್ಡ ಟೈಗರ್ ರಿಸರ್ವ್ ಆಗಿದೆ. ಫಸ್ಟ್ ಪ್ಲೇಸಲ್ಲಿದೆ. ಇದಿರುವಂಥದ್ದು ಆಂಧ್ರ ಪ್ರದೇಶಲ್ಲಿ ಫಸ್ಟ್ ಪ್ಲೇಸಲ್ಲಿದೆ. ಇನ್ನು 2ನೇ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಮಾನಸ ಟೈಗರ್ ರಿಸರ್ವ್. ಮಾನಸ ಟೈಗರ್ ರಿಸರ್ವ್. ಸೊ ಮಾನಸ ಟೈಗರ್ ರಿಸರ್ವ್ ಎಲ್ಲಿದೆ ಕೇಳಿದ್ರೆ ಅಸ್ಸಾಂ ರಾಜ್ಯದಲ್ಲಿದೆ. ಸೊ ಇದು 2ನೇ ಸ್ಥಾನದಲ್ಲಿದೆ. ಹಾಗಾದರೆ 3ನೇ ಸ್ಥಾನದಲ್ಲಿರೋದು ಯಾವುದು? ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್. ಇದು ಎಲ್ಲಿದೆ ಕೇಳಿದ್ರೆ ಛತ್ತೀಸ್ಗಢದಲ್ಲಿದೆ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಅಂತಾರಾಷ್ಟ್ರೀಯ ಯುವ ದಿನ 2024 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಗಸ್ಟ್ 12. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ 2000 ಇಸ್ವಿಯಲ್ಲಿ ಪ್ರಾರಂಭ ಮಾಡಾಯಿತು, ಮೊದಲ ಸಾರಿ ಆಚರಣೆ ಮಾಡಿತ್ತು. ಗೊರಿತ್ಸಾ ಗುರುಚರವ್ವ ಖೊಜರೇವಾ ಯಾವ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು? ಗೊರಿತ್ಸಾ ಗುರುಚರವ್ವ ಖೊಜರೇವಾ. ಸರಿಯಾದ ಉತ್ತರ ಇದಕ್ಕೆ ಬಲ್ಗೇರಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಲ್ಗೇರಿಯಾದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಇವರು ಆಯ್ಕೆಯಾದರು. ವಿಶ್ವ ಆನೆಗಳ ದಿನ 2024
ಯಾವಾಗ ಆಚರಿಸಲಾಯಿತು? ವರ್ಲ್ಡ್ ಎಲಿಫೆಂಟ್ಸ್ ಡೇ. ಸರಿಯಾದ ಉತ್ತರ ಆಗಸ್ಟ್ 12. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಆನೆಗಳ ಬಗ್ಗೆ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಂಶ ಇದೆ, ಪ್ರಾಜೆಕ್ಟ್ ಎಲಿಫೆಂಟ್. ಸೊ ಪ್ರಾಜೆಕ್ಟ್ ಎಲಿಫೆಂಟ್ ಪ್ರಾರಂಭ ಆಗಿದ್ದು ಯಾವಾಗ ಕೇಳಿದ್ರೆ 1992 ಅಲ್ಲಿ. ಒರಿಸ್ಸಾ ರಾಜ್ಯ ಸರ್ಕಾರ ಪರಿಚಯಿಸಿದ ಭಾರತದ ಮೊದಲ ರೈಸ್ ATM ಹೆಸರೇನು? ಇದು ರೈಸ್ ATM ನೋಡಿ, ನಾವು ATM ಹಾಕಿದಾಗ ಕಾರ್ಡ್ ಹಾಕಿದ್ರೆ ದುಡ್ಡು ಬರುತ್ತಲ್ಲ, ಈ ರೀತಿ ಈ ATM ನಲ್ಲಿ ಕಾರ್ಡ್ ಹಾಕಿದ್ರೆ ರೈಸ್ ಬರುತ್ತೆ. ಸೊ ಇದರ ಹೆಸರೇನು ಅಂತ ಕೇಳಿದ್ರೆ ಅನ್ನಪೂರ್ತಿ ಗ್ರೈನ್ ATM. ಇದು ಭಾರತದ ಮೊದಲ ರೈಸ್ ATM ಆಗಿದೆ. ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷವನ್ನು ಕಡಿಮೆ ಮಾಡೋದಕ್ಕೆ ಯಾವ ರಾಜ್ಯ ಸರ್ಕಾರ ಹಾತಿ ಆ್ಯಪ್ ಅನ್ನು ಲಾಂಚ್ ಮಾಡಿದೆ? ಸರಿಯಾದ ಉತ್ತರ ಇದಕ್ಕೆ ಅಸ್ಸಾಂ ರಾಜ್ಯ ಸರ್ಕಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೇಶದ ಅತಿದೊಡ್ಡ ಕಮ್ಯುನಿಟಿ ಎಕ್ಸ್ಚೇಂಜ್ MCX. ದೇಶದ ಅತಿದೊಡ್ಡ ಕಮ್ಯುನಿಟಿ ಎಕ್ಸ್ಚೇಂಜ್, ಇದು ಹೆಸರು MCX ಅಂತೇಳಿ. ಇದರ ನೂತನ MD ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪ್ರವೀಣಾ ರಾಯ್. ಲೇಡಿ ಇವರು ಪ್ರವೀಣಾ ರಾಯ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. MCXನ ನೂತನ MD ಮತ್ತು CEO. ಇದು ಭಾರತದ ಅತಿದೊಡ್ಡ ಕಮ್ಯುನಿಟಿ ಎಕ್ಸ್ಚೇಂಜ್, ಇದು ಕೂಡ ಗೊತ್ತಿರಲಿ. ಈ ಕೆಳಗಿನ ಯಾರಿಗೆ ತಿಮೋರ್ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ದೊರೆಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಿಮೋರ್ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಥವಾ ಸರ್ವೋಚ್ಚ ನಾಗರಿಕ ಪುರಸ್ಕಾರ ದೊರೆಯಿತು. ಸೊ ಇದರ ಹೆಸರೇನು ಅಂತ ಕೇಳಿದ್ರೆ, ಈ ನಾಗರಿಕ ಪುರಸ್ಕಾರದ ಹೆಸರೇನು ಕೇಳಿದ್ರೆ ಗ್ರ್ಯಾಂಡ್ ಕಾಲರ್ ಆಫ್ ಆರ್ಡರ್ ಆಫ್ ತಿಮೋರ್ ಲೆಸ್ಟೆ ಅಂತೇಳಿ. ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಅತಿ ಕಿರಿಯ ವ್ಯಕ್ತಿಯಾದಂಥ ಅಮನ್ ಸೆಹರಾವತ್ ಯಾವ ಪದಕವನ್ನು ಪಡ್ಕೊಂಡ್ರು? 2024ನ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಇವರು ಈ ಪದಕ ಪಡ್ಕೊಂಡಿದ್ದು ಮತ್ತು ಅತಿ ಕಿರಿಯ ಕ್ರೀಡಾಪಟು ಭಾರತೀಯ ಒಬ್ಬ ಪದಕವನ್ನು ಪಡೆದವರು ಅಂತ ಕೂಡ ಅನ್ಸ್ಕೊಂಡ್ರು. ಹಾಗಾದರೆ ಇವರು ಯಾವ ಪದಕವನ್ನು ಪಡೆದ್ರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕಂಚಿನ ಪದಕ ಪಡೆದ್ರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಇವರ ಈವೆಂಟ್ ಯಾವುದು ಅಂತ ಕೇಳಿದ್ರೆ, ಯಾವ ಈವೆಂಟ್ನ ಅತಿ ಕಿರಿಯ ಕ್ರೀಡಾಪಟು ಇವರು ಅಂತ ಕೇಳಿದ್ರೆ 57 kg ವಿಭಾಗದ 57 kg ವಿಭಾಗದ ಪುರುಷರ ಫ್ರೀಸ್ಟೈಲ್ ರೆಸ್ಲಿಂಗ್ ಅಥವಾ ಕುಸ್ತಿ. ಇದರಲ್ಲಿ ಇವರು 2024ರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಕಂಚಿನ ಪದಕ ಪಡೆದರು. ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ 2024 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಗಸ್ಟ್ 13. ಆಕ್ಚುಲಿ ಏನಿದು ಕೇಳಿದ್ರೆ ಅಂಗದಾನ ದಿನಾಚರಣೆ. ಆಗಸ್ಟ್ 13ರಂದು ಈ ಒಂದು ವರ್ಲ್ಡ್ ಆರ್ಗಾನ್ ಡೊನೇಷನ್ ಡೇ ಅನ್ನು ಆಚರಣೆ ಮಾಡಲಾಯಿತು. ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ 2024 ಥೀಮ್, ಧ್ಯೇಯ ವಾಕ್ಯ ಏನಾಗಿತ್ತು ಕೇಳಿದ್ರೆ 2024 ಧ್ಯೇಯ ವಾಕ್ಯ ಏನು ಕೇಳಿದ್ರೆ ಬಿ ದ ರೀಸನ್ ಫಾರ್ ಸಮ್ವನ್ ಸ್ಮೈಲ್ ಟುಡೇ. ಬಿ ದ ರೀಸನ್ ಫಾರ್ someone's smile today. ಇದು 2024ರ ಥೀಮ್ ಆಗಿತ್ತು. ಉದರ ಶಕ್ತಿ 2024 ಎಂಬ ಯುದ್ಧಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ಉದರ ಶಕ್ತಿ 2024. ಸರಿಯಾದ ಉತ್ತರ ಭಾರತ ಮತ್ತು ಮಲೇಷಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಮಲೇಷಿಯಾದ ನಡುವೆ ಇದು ನಡೆದಿದ್ದು ಎಲ್ಲಿ ಕೇಳಿದ್ರೆ ನಡೆದದ್ದು ಎಲ್ಲಿ? ಈ ಒಂದು ಯುದ್ಧಾಭ್ಯಾಸ ನಡೆದಿದ್ದು ಎಲ್ಲಿ ಕೇಳಿದ್ರೆ ಮಲೇಷಿಯಾದ ಕೌಂಟಾನ್ನಲ್ಲಿ. ಮಲೇಷಿಯಾ ದೇಶದ ಕೌಂಟಾನ್ ಎನ್ನುವಂತಹ
ಊರಿನಲ್ಲಿ ಈ ಉದರ ಶಕ್ತಿ ಎನ್ನುವಂಥ ಯುದ್ಧಾಭ್ಯಾಸ ನಡೀತು. ಇದರಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಏನು ಕೇಳಿದ್ರೆ ಭಾರತದಿಂದ ಭಾಗಿಯಾಗಿದ್ದು ಯಾವುದು ಕೇಳಿದ್ರೆ ಒಂದು ಫೈಟರ್ ವಿಮಾನ Su-30MKI ಅಂತೇಳಿ ಫೈಟರ್ ಜೆಟ್ ಭಾಗಿಯಾಗಿತ್ತು. ಇತ್ತೀಚೆಗೆ ನಿಧನರಾದ ವಿಜಯ ಕದಂ ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧವಾಗಿದ್ದರು? ಸರಿಯಾದ ಉತ್ತರ ಇವರೊಬ್ಬರು ಪ್ರಸಿದ್ಧ ನಟ ಆಗಿದ್ರು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರಿಗೆ 2024ನೇ ಸಾಲಿನ MS ಸ್ವಾಮಿನಾಥನ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅವಾರ್ಡ್ ದೊರೆಯಿತು? ಸರಿಯಾದ ಉತ್ತರ ಅನಂತ ದರ್ಶನ ಶಂಕರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಯಾವ ದೇಶದ ನಡುವೆ ಮಿತ್ರ ಶಕ್ತಿ ಎನ್ನುವಂಥ ಮಿಲಿಟರಿ ಅಭ್ಯಾಸ ನಡೀತು? ಮಿತ್ರ ಶಕ್ತಿ ಮಿಲಿಟರಿ ಎಕ್ಸಸೈಸ್ ನಡೀತು. ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ ನಡುವೆ. ಆಕ್ಚುಲಿ ಇದು 10ನೇ ಎಡಿಷನ್ ಆಗಿದೆ, 10th ಎಡಿಷನ್. ಇದು ಮಿತ್ರ ಶಕ್ತಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ನಡೆದಿರುವಂಥದ್ದು. ಭಾರತ ಮತ್ತು ಶ್ರೀಲಂಕಾ ನಡುವೆ ಭಾರತದಿಂದ ರಜಪೂತ ರೈಫಲ್ಸ್ ಭಾಗಿಯಾಗಿತ್ತು. ಇತ್ತೀಚೆಗೆ ನಿಧನರಾದ ಸುಸಾನ್ ಒಜೆಕ್ಸಿ ಅವರು ಯಾವ ಕಂಪನಿಯ CEO ಆಗಿದ್ರು? ಸರಿಯಾದ ಉತ್ತರ ಆಪ್ಷನ್ ಡಿ, ಯೂಟ್ಯೂಬ್ನ ಮಾಜಿ CEO ಆಗಿದ್ರು ಇವರು. ಇವರಿಗೆ 56 ವರ್ಷ ಇದ್ದಾಗ ಇವರು ನಿಧನರಾದರು. ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಶಾಹಿದ್ ಅಗ್ನಿವೀರರ ಅಂದರೆ ಹುತಾತ್ಮ ಅಗ್ನಿವೀರರ ಕುಟುಂಬಕ್ಕಾಗಿ ಕಾರ್ಗಿಲ್ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿತು? ಸರಿಯಾದ ಉತ್ತರ ರಾಜಸ್ಥಾನ ಗೌರ್ಮೆಂಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. NHPC ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಾಜಕುಮಾರ ಚೌಧರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು NHPC ಬಗ್ಗೆ ಹೇಳೋದಾದ್ರೆ NHPC 1975 ಅಲ್ಲಿ ಪ್ರಾರಂಭ ಆಗಿದ್ದು ಅಥವಾ ಸ್ಥಾಪನೆ ಆಗಿದ್ದು. ಇದರ ಹೆಡ್ ಕ್ವಾರ್ಟರ್ ಇರೋದು ಫರೀದಾಬಾದ್ನಲ್ಲಿ, ಕೇಂದ್ರ ಕಚೇರಿ ಇರುವುದು. ಸೊ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ರಾಜಕುಮಾರ ಚೌಧರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನ ಕಾವಾ ಮಹಿಳೆಯರ ವಾಲಿಬಾಲ್ ನ್ಯಾಷನಲ್ ಲೀಗ್ ಗೆದ್ದಿರುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. DRDO ಕೆಳಗಿನ ಯಾವ ಹೆಸರಿನ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಅನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡ್ತು? DRDO. ಸರಿಯಾದ ಉತ್ತರ ಇದರ ಹೆಸರು ಏನು ಕೇಳಿದ್ರೆ ಗೌರವ್ ಅಂತೇಳಿ ಈ ಬಾಂಬ್ನ ಹೆಸರು. ಇದೊಂದು ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಆಗಿದೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇನ್ನು DRDO ಬಗ್ಗೆ ಹೇಳೋದಾದ್ರೆ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಸೊ ಇದು 1958ರಲ್ಲಿ ಶುರುವಾಯಿತು, ಪ್ರಾರಂಭ ಆಗಿದ್ದು 1958ಅಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ, ಹೆಡ್ ಕ್ವಾರ್ಟರ್ ನವದೆಹಲಿಯಲ್ಲಿರೋದು. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ KV ಕಾಮತ್. ಅಧ್ಯಕ್ಷರು KV ಕಾಮತ್. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ DRDO ರಿಲೇಟೆಡ್ ಆಗಿ. ಈ ಕೆಳಗಿನ ಯಾವ ಬ್ಯಾಂಕ್ ದೃಷ್ಟಿಹೀನರಿಗಾಗಿ ಅಂತಃದೃಷ್ಟಿ ಎನ್ನುವಂಥ ಒಂದು ಆ್ಯಪ್, ಇದು ಡೆಬಿಟ್ ಕಾರ್ಡ್, ಇದು ಬ್ರೈಲ್ ಡೆಬಿಟ್ ಕಾರ್ಡ್, ಇದು ವಿಶೇಷವಾಗಿ ಇದೊಂದು ಬ್ರೈಲ್ ಡೆಬಿಟ್ ಕಾರ್ಡ್, ಇದನ್ನು ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಣಾ ಅಶುತೋಷ್ ಕುಮಾರ್ ಸಿಂಗ್ ಕೆಳಗಿನ ಯಾವ ಬ್ಯಾಂಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ MD ಆಗಿ ಆಯ್ಕೆ? ಸರಿಯಾದ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಅನೇಕ ಪರೀಕ್ಷೆಗಳಲ್ಲಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಇದು ಸ್ಥಾಪನೆ ಆಗಿದ್ದು ಎಷ್ಟರಲ್ಲಿ ಅಂತ? 1955 ಜುಲೈ 1 ಸ್ಥಾಪನೆ ಆಗಿದ್ದು. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಹಾಗಾದರೆ? ಮುಂಬೈನಲ್ಲಿದೆ.
ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ಮುಂಬೈನಲ್ಲಿದೆ. ಇದರ ಅಧ್ಯಕ್ಷ ಯಾರು? ಅವಾಗಲೇ ನಾವು ಹೇಳಿದ್ವಿ 3 ವರ್ಷಗಳ ಅವಧಿಗೆ ಇದರ ಅಧ್ಯಕ್ಷರಾದವರು ಚಲ್ಲಾ ಶ್ರೀನಿವಾಸ ಶೆಟ್ಟಿ. ಚಲ್ಲಾ ಶ್ರೀನಿವಾಸ ಶೆಟ್ಟಿ ಅಧ್ಯಕ್ಷರಿವರು. ಯಾವುದ್ರದ್ದು? SBI. ಶ್ರೀತಾ ತಾವಿ ಸಿನ್ಕ್ ಇವರು ಯಾವ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿಯಾಗಿ ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲ್ಪಟ್ಟರು ಅಂತೇಳಿ. ಕೆಳಗಿಳಿಸಲ್ಪಟ್ಟಿದ್ದು ಸರಿಯಾದ ಉತ್ತರ ಥೈಲ್ಯಾಂಡ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಥೈಲ್ಯಾಂಡ್ನಲ್ಲಿನ ಗಲಭೆಗಳಿಂದಾಗಿ ಅದನ್ನು ತಡೆಗಟ್ಟುವಲ್ಲಿ ಅಸಫಲರಾದ ಕಾರಣ ಇವರನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದೆ. ಈ ಕೆಳಗಿನ ಯಾವ ವಿಮಾನವನ್ನು ಸಂಸ್ಥೆಯು ಪ್ರಪಂಚದ ಉತ್ತಮ ಏರ್ಲೈನ್ ಲಿಸ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿ? ವಿಮಾನಯಾನ ಇದು. ಸರಿಯಾದ ಉತ್ತರ ಖತಾರ್ ಏರ್ಲೈನ್ಸ್, ಖತಾರ್ ಏರ್ವೇಸ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇದು ಮೊದಲ ಸ್ಥಾನದಲ್ಲಿದೆ, ಫಸ್ಟ್ ಪ್ಲೇಸಲ್ಲಿದೆ. ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು, 2ನೇ ಸ್ಥಾನದಲ್ಲಿ ಸಿಂಗಾಪುರ್ ಏರ್ವೇಸ್ ಇದೆ. ಹಾಗೆಯೇ ಎಮಿರೇಟ್ಸ್ 3ನೇ ಸ್ಥಾನದಲ್ಲಿದೆ. ಇನ್ನು ವಿಸ್ತಾರ ಏರ್ಲೈನ್ಸ್ ಇದೆಯಲ್ಲ, ಇದು ಭಾರತದ ವಿಸ್ತಾರ ಏರ್ಲೈನ್ಸ್ ಇದೆಯಲ್ಲ, ಇದು 16ನೇ ಸ್ಥಾನದಲ್ಲಿದೆ. ಭಾರತದ ವಿಸ್ತಾರ ಏರ್ಲೈನ್ಸ್, ಇದನ್ನು ಕೂಡ ಕೇಳ್ಬೋದು. ಆಗಸ್ಟ್ 2024ರಲ್ಲಿ ಭಾರತದಲ್ಲಿದ್ದ ಒಟ್ಟು ರಾಮಸಾರ ಸ್ಥಳಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 85. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಅತಿ ಹೆಚ್ಚು ರಾಮಸಾರ ಸೈಟ್ಗಳು ಎಲ್ಲಿದೆ ಕೇಳಿದ್ರೆ, ಅತಿ ಹೆಚ್ಚು ರಾಮಸಾರ ಸೈಟ್ಗಳು ಎಲ್ಲಿದೆ ಕೇಳಿದ್ರೆ ತಮಿಳುನಾಡು. ಹಾಗಾದರೆ ತಮಿಳುನಾಡಲ್ಲಿ ಎಷ್ಟಿದೆ ಒಟ್ಟು ಕೇಳಿದ್ರೆ 18 ರಾಮಸಾರ ಸೈಟ್ ಇದೆ. 2ನೇ ಸ್ಥಾನದಲ್ಲಿರೋದು ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶದಲ್ಲಿ ಎಷ್ಟು ರಾಮಸಾರ ಸೈಟ್ಸ್ ಇದೆ ಕೇಳಿದ್ರೆ 10 ಇದೆ. ಭಾರತದಲ್ಲಿ ಟೋಟಲ್ ಇರೋದು ಎಷ್ಟು ಕೇಳಿದ್ರೆ 85. ವಿಶ್ವಸಂಸ್ಥೆಯ ಶಾಶ್ವತ ಸದಸ್ಯರಾಗಿ ಭಾರತದ ಯಾರು ಆಯ್ಕೆಯಾದರು? ಸರಿಯಾದ ಉತ್ತರ ಪಾರ್ವತನೇನಿ ಹರೀಶ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪಾರ್ವತನೇನಿ ಹರೀಶ್. ಈ ಕೆಳಗಿನ ಯಾರು ಭಾರತ ಕ್ರಿಕೆಟ್ ತಂಡದ ನೂತನ ಬೌಲಿಂಗ್ ಕೋಚ್ ಆಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಆಪ್ಷನ್ ಡಿ, ಮೋರ್ನ್ ಮಾರ್ಕೆಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ನಿಮಗೆ, ಈ ಕೆಳಗಿನ ಯಾರು ಥೈಲ್ಯಾಂಡ್ ದೇಶದ ನೂತನ ಮತ್ತು ಅತಿ ಕಿರಿಯ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು? ಆಪ್ಷನ್ಸ್ ಈ ರೀತಿ ಇದೆ. ತಾನ್ ಶೂ ಶಾನ್, ಪೆಟಾಕ್ತರಾನ್ ಶಿನಾವಾತ್ರ, ಸೌಮ್ಯ ಸ್ವಾಮಿನಾಥನ್ ಯಾರು ಅಲ್ಲ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.